ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಒಂದಿಬ್ಬರು ಜನ ಸ್ಟೂಡೆಂಟ್ ಸೈಕಾಲಜಿಯ ಕುರಿತ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರು. ಅವರಿಗೋಸ್ಕರ ಮತ್ತು ನನಗೆಲ್ಲ ವಿದ್ಯಾರ್ಥಿ ಮಿತ್ರರಿಗೋಸ್ಕರ, ಹಾಗೆ ಯಾರ್ಯಾರಿಗೂ ಸ್ಟೂಡೆಂಟ್ ಲೈಫ್ನ ಲೀಡ್ ಮಾಡ್ತಿದ್ರು ಅವರೆಲ್ಲರಿಗೋಸ್ಕರ, ಹಾಗೆ ನನ್ನ ಚಂದಾದಾರರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಹಾಗೆ ಮನುಷ್ಯನ ಜೀವನದಲ್ಲಿ ಅತಿ ಮುಖ್ಯವಾಗಿ ಯಾವ ಒಂದು ಏಜ್ನ ಅಥವಾ ಯಾವ ಒಂದು ಪೀರಿಯಡ್ನ ಗೋಲ್ಡನ್ ಲೈಫ್ ಅಂತ ಕರೀತಾರೆ, ಅಂದರೆ ಅದು ಸ್ಟೂಡೆಂಟ್ ಲೈಫು. ಅಲ್ಲಿ ನಾವು ಅನುಭವಿಸೋಕ್ಕಾಗದೇ ಅನುಭವಿಸುವಂಥದ್ದು ಎಲ್ಲ ಕ್ವಾಟ್ಲೆಗಳು, ಕೀಟ್ಲೆಗಳು ಅಥವಾ ನಮ್ಮನ್ನು ರ್ಯಾಗಿಂಗ್ ಮಾಡಿರುವಂಥ ವಿಚಾರಗಳು, ತುಂಬ ನೆನಪಿನಲ್ಲಿ ಇಟ್ಕೊಳ್ಳುವಂಥ ವಿಚಾರಗಳು ಜರುಗುವಂಥದ್ದೇ ಆ ಸ್ಟೂಡೆಂಟ್ ಲೈಫಲ್ಲಿ. ಕೆಟ್ಟದ್ದಿರ್ಬೋದು, ಒಳ್ಳೆಯದಿರ್ಬೋದು, ಮೊದಲ ಪ್ರೇಮ ಪ್ರಸಂಗ, ಎಲ್ಲ ರೀತಿಯಾದಂಥ ಸಿಹಿ, ಕಹಿ, ದುಃಖ, ಸುಖ ಎಲ್ಲವನ್ನು ಹೊತ್ಕೊಂಡು ಬರುವಂಥದ್ದೇ ಈ ಸ್ಟೂಡೆಂಟ್ ಲೈಫು. ಈ ಸ್ಟೂಡೆಂಟ್ ಲೈಫಲ್ಲಿ ನಮ್ಮ ಸೈಕಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ, ಅಲ್ಲಿ ಏನೆಲ್ಲ ಬಂದು ಹೋಗುತ್ತೆ ನಮ್ಮ ಸೈಕಾಲಜಿಯಲ್ಲಿ ಅನ್ನುವಂಥದ್ರ ಕುರಿತಾಗಿಯೇ ಇವತ್ತಿನ ವಿಡಿಯೋ ಆಗಿದ್ದು. ಹಾಗೆ ಈ ವಿಡಿಯೋದಲ್ಲಿ ಒಟ್ಟು 10 ಪಾಯಿಂಟ್ಗಳನ್ನು ಕವರ್ ಮಾಡ್ಕೊಂಡಿದ್ದೀವಿ. ಈ 10 ಪಾಯಿಂಟ್ಗಳು ಒಬ್ಬ ಸ್ಟೂಡೆಂಟ್ ಆದವನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದ್ರ ಕುರಿತಾಗಿಯೇ ಈ ವಿಡಿಯೋ. ಯಾಕೆ ತಡ, ಮುಂದುವರ್ಸೋಣ. ಮೊದಲನೇ ಪಾಯಿಂಟು, ಅಕಾಡೆಮಿಕ್ ಪ್ರೆಷರ್. ಅಂದರೆ ಸ್ಪರ್ಧಾತ್ಮಕ ಯುಗದಲ್ಲಿ ಅಕಾಡೆಮಿಕ್ ಪ್ರೆಷರ್ ಅನ್ನುವಂಥದ್ದು ತುಂಬಾ ಮನುಷ್ಯನನ್ನು ಆಳವಾಗಿ ಕಾಡುತ್ತೆ. ಅದು ಚಿಕ್ಕ ವಯಸ್ಸಿನ LKG UKG ಇಂದ ಹಿಡಿದು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಮುಂದುವರಿದ ದೊಡ್ಡ ದೊಡ್ಡ ಕಾಲೇಜ್ಗಳವರೆಗೂ ಕೂಡ ಈ ಅಕಾಡೆಮಿಕ್ ಪ್ರೆಷರ್ ಅನ್ನುವಂಥದ್ದು ತುಂಬ ಇರುತ್ತೆ. ಮೊದಲೆಲ್ಲ ನಾವು ಬರೀ ಒಂದು ಬಳಪ ಮತ್ತು ಒಂದು ಸ್ಲೇಟ್ನ ಇಟ್ಕೊಂಡು ಸ್ಕೂಲ್ಗಳಿಗೆ ಹೋಗ್ತಾ ಇದ್ವಿ. ಪ್ರೈಮರಿ ಸ್ಕೂಲು, LKG UKG ಅನ್ನುವಂಥದ್ದು ಇರಲೇ ಇಲ್ಲ. ಆ ಒಂದು ಸಮಯದಲ್ಲಿ ಅಷ್ಟೊಂದು ಪ್ರೆಷರ್ ಇರಲಿಲ್ಲ. ಬಟ್ ಈಗ LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗುವಂಥ ವಿದ್ಯಾರ್ಥಿಗಳು ಅಥವಾ ಆ ಸ್ಟೂಡೆಂಟ್ಸ್ಗಳ ಬ್ಯಾಗಲ್ಲಿ ಮಿನಿಮಮ್ ಅಂದರೆ 30ರಿಂದ 35 ಬುಕ್ಸ್ ಸಿಗುತ್ತೆ. ಅಷ್ಟೊಂದು ಬುಕ್ಸ್ಗಳನ್ನು ಅವ್ರು ಕವರ್ ಮಾಡ್ಕೊಳ್ಳೋದು ಯಾವಾಗ, ಅವನು ಬರೆಯೋದು ಯಾವಾಗ? ಬಟ್ ಅದು ಪ್ರೆಷರ್ ಅಂದರೆ ಹಂಗಿಂಗಲ್ಲ. ಏನು ತುಂಬ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಓದ್ತಿರ್ತಾರಲ್ಲ ಎಕ್ಸಾಮಿನೇಷನ್ಗೋಸ್ಕರ, ಆ ರೀತಿಯಾಗಿ ಓದುವಂಥದ್ದು. ಆಲ್ರೆಡಿ 1ನೇ ಕ್ಲಾಸ್ 2ನೇ ಕ್ಲಾಸಿಗೆ 7 ಸಬ್ಜೆಕ್ಟು 8 ಸಬ್ಜೆಕ್ಟ್ಗಳು ಓದಲಿ. ಆದರೆ ಇದು ಪ್ರೆಷರ್ ಜಾಸ್ತಿ ಆಯಿತು ಅಂತಂದರೆ ಆ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಖಿನ್ನತೆ ಅನ್ನುವಂಥದ್ದು ಕಾಡೋಕ್ಕೆ ಶುರುವಾಗುತ್ತೆ. ಆಮೇಲೆ ಅವನ ಸೆಲ್ಫ್ ಅಂದರೆ ಅವನ ಪರ್ಸ್ನಲ್ ಏಮ್ಸು, ಅವನ ಪರ್ಸ್ನಲ್ ಗುರಿಗಳಿರ್ತವೆ ಕೆಲವೊಂದಿಷ್ಟು. ಅವನ ಟ್ಯಾಲೆಂಟು ಮತ್ತು ಅವನಿಗಿರುವಂಥ ಸ್ಕಿಲ್ಗಳನ್ನು ಮರೆಮಾಚ್ತಾ ಹೋಗ್ತಾನೆ ವಿದ್ಯಾರ್ಥಿ. ಹಾಗಾಗಿನೇ ಅವನಿಗೆ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಸ್ಲೀಪಿಂಗ್ ಡಿಸಾರ್ಡರ್ಗಳು ಬರೋಕ್ಕೆ ಶುರುವಾಗುತ್ತೆ. ಇದು ಅಕಾಡೆಮಿಕ್ ಪ್ರೆಷರಿಂದ ಬರುವಂಥದ್ದು. ಆದಷ್ಟು ಕಡಿಮೆ ಆಗಬೇಕು ಅಕಾಡೆಮಿಕ್ ಪ್ರೆಷರ್ ಅನ್ನುವಂಥದ್ದು. ಇಲ್ಲ ಅಂದರೆ ವಿದ್ಯಾರ್ಥಿಗಳ ಮೈಂಡ್ಸೆಟ್ ಬರೀ ಮಾರ್ಕ್ಸ್ ಮೇಲೇ ಡಿಪೆಂಡ್ ಆಗುತ್ತೆ. 99, 90, 8, 100 ಈ ಮಾರ್ಕ್ಸ್ಗಳನ್ನು ತಂದರೆ ಮಾತ್ರ ಈ ಅಕಾಡೆಮಿಕ್ ಇಯರಲ್ಲಿ ನಾನು ಪಾಸ್ಔಟ್ ಆದಂಗೆ. ಅಂದರೆ ಕೇವಲ ನಾನು ಪಾಸ್ಔಟ್ಗೋಸ್ಕರ ಮಾತ್ರ ಓದೋ ಹಂಗಿಲ್ಲ, ಇಲ್ಲಿ ಮಾರ್ಕ್ಸ್ಗೋಸ್ಕರ ಓದಬೇಕು ಅನ್ನುವಂಥದ್ದು ಈ ಅಕಾಡೆಮಿಕ್ ಪ್ರೆಷರ್ ಅನ್ನುವಂಥದ್ದು ಹೇಳ್ತದೆ. ನಂತರ ಪಿಯರ್ಸ್ ಆ್ಯಂಡ್ ಪ್ರೆಷರ್ ಅಂದರೆ ಪಿಯರ್ ಪ್ರೆಷರು. ಏನಂದರೆ ಇಲ್ಲಿ ಪಿಯರ್ ಅಂದರೆ ಭಯ ಅಲ್ಲ, ಈ ಪಿಯರ್ಸ್ ಅಂತಂದರೆ ಫ್ರೆಂಡ್ ಸರ್ಕಲ್ಲು. ಇವರುಗಳು ಅಟ್ರಾಕ್ಷನ್ಗೋಸ್ಕರ, ನೀಡ್ ಫಾರ್ ವ್ಯಾಲಿಡೇಷನ್ಗೋಸ್ಕರ ಕೆಲವೊಂದಿಷ್ಟು ತಪ್ಪು ದಾರಿಗಳನ್ನು ತುಳಿಯೋಕ್ಕೆ ಶುರು ಮಾಡ್ತಾರೆ. ಏನಂದರೆ ಸ್ಮೋಕಿಂಗು, ಕಾಲೇಜ್ ಬಂಕಿಂಗು, ಅಥವಾ ಬಂಕ್ ಹೊಡೆದ್ಬಿಟ್ಟು ಸಿನಿಮಾ ಹೋಗುವಂಥದ್ದು, ಅಥವಾ ಇತರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾರೆ. ಬಿಕಾಸ್ ಅವ್ರಿಗೆ ಒಂಥರ ವ್ಯಾಲಿಡೇಷನ್ ಒಂದು ಬೇಕಾಗಿರುತ್ತೆ, ಮತ್ತು ಅವ್ರಿಗೆ ಸೆಲ್ಫ್ ಅಂದರೆ ಅವ್ರಿಗೆ ಸ್ವಂತವಾಗಿ ಏನಾದರೂ ಹೊಸದನ್ನು ಪ್ರಯತ್ನಿಸಬೇಕು ಅನ್ನುವಂಥದ್ದು ತಲೆಯಲ್ಲಿರುತ್ತೆ. ಅಟ್ರಾಕ್ಷನ್ನೂ ಇರುತ್ತೆ, ಬೇರೆಯವ್ರನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಈ ಕೆಲ ವಿಚಾರಗಳು, ಅಂದರೆ ವಿಶೇಷವಾಗಿ ಕಾಣಬೇಕು ನಾನು ಅನ್ನುವಂಥದ್ದು ಆ ವಿದ್ಯಾರ್ಥಿಗಳ ತಲೆಯಲ್ಲಿ ಇರುತ್ತೆ. ಬಟ್ ಇದು ಶಾರ್ಟ್ ಫಾರ್ಮಲ್ಲಿ ಏನು ತೊಂದರೆ ಆಗಲ್ಲ. ಬಟ್ ಲಾಂಗ್ ಪೀರಿಯಡಲ್ಲಿ ಇದು ಕಂಟಿನ್ಯೂಸ್ ಆಗಿ ಮುಂದುವರಿತಾ ಹೋದರೆ ಅದು ಹಾರ್ಮ್ಫುಲ್ ಆಗಿ ಬದಲಾಗುತ್ತೆ ಅನ್ನುವಂಥದ್ದು ಈ ಪಿಯರ್ ಪ್ರೆಷರ್ ಕೂಡ ಹೇಳುತ್ತೆ. ಪಿಯರ್ ಪ್ರೆಷರಲ್ಲಿ ಏಕಾಂಗಿಯಾಗಿ ಓದ್ಕೊಳ್ಳುವಂಥ ವಿದ್ಯಾರ್ಥಿಯಾಗಿದ್ದರೆ ಅವನಿಗೆ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಬಟ್ ಈ ಫ್ರೆಂಡ್ ಸರ್ಕಲ್ ಅನ್ನುವಂಥದ್ದು ಇರ್ತದಲ್ಲ, 4 ಜನ 6 ಜನ ಇದ್ದಲ್ಲಿ 6ರದ್ದು ಮೈಂಡ್ಸೆಟ್ ಒಂದೇ ಆಗಿರಲ್ಲ. ಕೆಲವೊಬ್ಬರು ಕೋತಿ ಚೇಷ್ಟೆ ಮಾಡೋರಿದ್ದರೆ, ಇನ್ನು ಕೆಲವರು ಓದ್ಕೊಳ್ಬೇಕು, ನಾನು ಓದ್ತೀನಿ ಅನ್ನುವಂಥದ್ದು ಕೂಡ ಇರುತ್ತೆ. ಅಲ್ಲಿ ಫ್ರೆಂಡ್ ಸರ್ಕಲ್ನ ಯಾವ ರೀತಿ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ.
ಇನ್ನು ಮುಂದುವರಿದ ಭಾಗದಲ್ಲಿ ಡಿಸ್ಟ್ರ್ಯಾಕ್ಷನ್ ಆ್ಯಂಡ್ ಫೋಕಸ್ ಇಶ್ಯೂಸ್ ಅಂತ ಬರುತ್ತೆ. ಅಂದರೆ ಏಕಾಗ್ರತೆಯನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಅವ್ರ ಮೈಂಡ್ಸೆಟ್ಟಲ್ಲಿ ಓದಬೇಕು ಮತ್ತು ಅದನ್ನು ಏಕಾಗ್ರತೆಯಿಂದ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಬಟ್ ಏನಾಗುತ್ತೆ, ಫೋಕಸ್ ಅನ್ನುವಂಥದ್ದು ಈ ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಶಾರ್ಟ್ಸು, ಇನ್ಸ್ಟಾಗ್ರಾಮು ಅಥವಾ ಈ ಸ್ಕ್ರೀನಿಂಗ್ ಮೇಲೆ ಇರುತ್ತೆ. ಸ್ಕ್ರಾಲ್ ಅಪ್ಪು, ಸ್ಕ್ರಾಲ್ ಡೌನು, ಇದನ್ನು ಮಾಡೋದ್ರ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಆವಾಗ ಡಿಸ್ಟ್ರ್ಯಾಕ್ಷನ್ ಅನ್ನುವಂಥದ್ದು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಯಾವಾಗ ಏಕಾಗ್ರತೆ ಕಡಿಮೆ ಆಗುತ್ತೋ ಆಮೇಲೆ ಅವರು ಸ್ಕ್ರೀನ್ ಟೈಮನ್ನ ಮುಗಿಸ್ಕೊಂಡು ಬಂದು ಟೈಮಿಂಗ್ ನೋಡ್ತಾರಲ್ಲ, ಬೇಗನೆ ಮಾಡೋದಕ್ಕೆ ಹೋಗ್ತಾರೆ. ಅಂದರೆ ಈಗ ಸ್ಟಡಿ ಅನ್ನುವಂಥದ್ದು ಏನೋ ಒಂದು ಅಸೈನ್ಮೆಂಟ್ ಬರೆಯೋದಿರುತ್ತೆ ಅಥವಾ ಓದ್ಕೊಳ್ಳೋವಂಥದ್ದು ಇರುತ್ತೆ. ಬರೀ ಆ ಸ್ಕ್ರೀನ್ ಟೈಮ್ ಮುಗಿದ್ಮೇಲೆ ಓವರ್ ಟೈಮ್ ಆಯಿತು ಅಂತಂದರೆ ಹೆಂಗಾರು ಮಾಡಿ ಫಿನಿಷ್ ಮಾಡಲೇಬೇಕು ಇವತ್ತು ನೈಟ್ ಔಟಲ್ಲಿ ಅಂತಂತಂದರೆ ತುಂಬ ಫಾಸ್ಟಾಗಿ ಅಸೈನ್ಮೆಂಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು, ಓದ್ಕೊಳ್ಳುವಂಥದ್ದು. ಬಟ್ ಅಲ್ಲಿ ಸ್ಟಡಿ ಮುಗೀತು ಅಂತ ಇರುತ್ತೆ, ಬಟ್ ಕ್ವಾಲಿಟಿ ಆಫ್ ಸ್ಟಡಿ ಅನ್ನುವಂಥದ್ದು ಇರೋದಿಲ್ಲ ಅಲ್ಲಿ. ಅವರು ಪೂರ್ತಿಯಾಗಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಓದ್ಕೊಂಡು ಅಥವಾ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಗೋಜಿಗೆ ಹೋಗೋದಿಲ್ಲ. ಸುಮ್ಮನೆ ಏನೋ ಓದಬೇಕು, ಓದ್ತಾ ಇದ್ದೀನಿ ಏನೋ, ಈ ಥರ ಒಂದು ಬೆಳವಣಿಗೆಗಳು ಶುರುವಾಗುತ್ತೆ. ಬಟ್ ಇನ್ನೊಂದು ಏನಂದರೆ, ಈ ಫೋಕಸ್ ಇಶ್ಯೂಸ್ಗಳು ಯಾಕೆ ಬರುತ್ತೆ ಅಂತಂದರೆ, ಮೈಂಡ್ಸೆಟ್ಟಲ್ಲಿ ಆತನಿಗೆ ಎಜುಕೇಷನಿನ ಹೊರತಾಗಿ ಇನ್ನೊಂದು ಏನೋ ಸ್ಕಿಲ್ ಇರುತ್ತೆ, ಬಟ್ ಅದನ್ನು ನಾವು ಐಡೆಂಟಿಫೈ ಮಾಡಿರಲ್ಲ. ಬಟ್ ಅವನಿಗೂ ಕೂಡ ಐಡೆಂಟಿಫೈ ಆಗಿರಲ್ಲ. ಆದ್ದರಿಂದ ಹುಡುಕ್ತಾ ಇರ್ತಾನೆ ಎಲ್ಲೆಲ್ಲಿ ಏನೇನು ಸಿಗುತ್ತೋ, ಏನೇನು ಮಾಡ್ಬೋದು ಅಥವಾ ಏನನ್ನಾದರೂ ಕಲ್ಕೊಳ್ಬೋದು ಆಚೆಯಿಂದ ಅನ್ನುವಂಥದ್ದು ಆತನಲ್ಲಿರುತ್ತೆ. ಬಟ್ ಇದು ಜಾಸ್ತಿ ಆಯ್ತಾ ಹೋಯಿತು ಅಂದರೆ ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿ ತನ್ನ ಕ್ವಾಲಿಟಿ ಆಫ್ ಎಜುಕೇಷನನ್ನು ಮರಿತಾನೆ. ಸುಮ್ಮನೆ ಏನೋ ಎಲ್ಲರೂ ಥರ ಓದಬೇಕಲ್ಲ ಅನ್ನೋ ಥರ ಓದೋಕ್ಕೆ ಶುರು ಮಾಡ್ತಾನೆ. ಇದು ಡಿಸ್ಟ್ರಾಕ್ಷನ್ ಅನ್ನುವಂಥದ್ದು ಇರುವಂಥದ್ದು. ಫೋಕಸ್ ಇಶ್ಯೂ ಕೂಡ ಇದೆ ಒಂಥರ. ಆಮೇಲೆ ಕಂಪ್ಯಾರಿಸನ್ ಆ್ಯಂಡ್ ಸೆಲ್ಫ್ ಇಸ್ಟೀಮ್ ಅಂತಂದರೆ, ಈ ಕಂಪ್ಯಾರಿಸನ್ ಯೂಟ್ಯೂಬಲ್ಲಿ ಕೂತ್ಕೊಂಡು ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಮೋಟಿವೇಶನ್ ಸ್ಪೀಚ್ಗಳನ್ನು ಕೇಳುವಂಥದ್ದು, ಅಥವಾ ಇನ್ನೊಬ್ಬರದ್ದು ಯಾರ್ದೋ ಕೇಸ್ ಸ್ಟಡಿಯನ್ನು ನೋಡುವಂಥದ್ದು, ಅಥವಾ ನಾನು ಇದನ್ನು ಓದ್ತಾ ಇದ್ದೀನಿ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಸೈನ್ಸ್ ಮಾಡಿದ್ದೀನಿ, ಮುಂದೆ ಒಂದಿನ ನಾನು ನೀಟ್ ಎಕ್ಸಾಮ್ ಬರಿತೀನಿ ಅಥವಾ JE ಬರಿತೀನಿ, ಬರೆದ ತಕ್ಷಣ ನನಗೆ IITಯಲ್ಲಿ ಈ ಒಂದು ಡಿವಿಷನಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಥವಾ ಈ ಒಂದು ಸ್ಪೆಸಿಫೈಡ್ ಡಾಕ್ಟರ್ ಕೋರ್ಸ್ನ ಅಂದರೆ MBBSನ ನಾನು ತೊಗೊತೀನಿ ಅಥವಾ ಈ ಒಂದು ಡಿವಿಷನಲ್ಲಿ ನಾನು ಡಾಕ್ಟರ್ ಆಗೋಕ್ಕೆ ಹೋಗ್ತೀನಿ ಅಂತ. ಬಟ್ ಇದೇ ವಿಚಾರಕ್ಕೆ ಆತ ಏನು ಮಾಡ್ತಾನೆ, ಕಂಪ್ಯಾರಿಸನ್ ಮಾಡೋಕ್ಕೆ ಶುರು ಮಾಡ್ತಾನೆ. ವಿಚ್ ಈಸ್ ಬೆಟರ್ ಫಾರ್ ಮೀ ಅಂತ ಹೇಳಿ. ಅಂದರೆ ಇಂಜಿನಿಯರಿಂಗ್ ಬೆಟರಾ ಅಥವಾ MBBS ಬೆಟರಾ, ಅಥವಾ ನಾನು ಸಿವಿಲ್ ಮಾಡಿದರೆ ಚೆನ್ನಾಗಿರುತ್ತಾ, MEC ಮಾಡಿದರೆ ಚೆನ್ನಾಗಿರುತ್ತಾ, ಅಥವಾ ಇನ್ನೇನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆತನ ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ಎಲ್ಲ ಥರದ ವಿಡಿಯೋಗಳನ್ನು ನೋಡೋಕ್ಕೆ ಶುರು ಮಾಡ್ತಾನೆ. ಏನಂದರೆ ಸಿವಿಲ್ ಆದರೆ ಏನು ಇನ್ಕಮ್ ಬರ್ಬೋದು, ಅಥವಾ ನಾನು AI ಡೆವಲಪರ್ ಆದರೆ ಏನು ಇನ್ಕಮ್ ಬರ್ಬೋದು, ಅಥವಾ ಇತರೆ ಕೆಲಸಗಳನ್ನು ಎಲ್ಲವನ್ನೂ ಕಂಪೇರ್ ಮಾಡ್ತಾನೆ. ಬಟ್ ಅಲ್ಲಿ ಸೆಲ್ಫ್ ಎಸ್ಟೀಮ್ ಅನ್ನುವಂಥದ್ದು ಇರೋದಿಲ್ಲ. ಅವನ ಮೈಂಡ್ಸೆಟ್ಟಲ್ಲಿ ಏನು ಬಂದಿರುತ್ತೋ ಅದನ್ನು ಮಾಡೋದಕ್ಕೆ ಆತ ಪ್ರಯತ್ನ ಮಾಡೋದಿಲ್ಲ. ಕೇವಲ ಯಾವುದರಲ್ಲಿ ಬೆಟ್ರ್ ಆಪ್ಷನ್ ಇದೆ, ಯಾವುದನ್ನು ಬೆಟ್ರ್ ಅಂತ ಅಲ್ಲಿ ಫೋಕಸ್ ಮಾಡ್ತಿರ್ತಾರೆ ಅಥವಾ ಅದನ್ನು ಅವರು ತೋರಿಸ್ತಿರ್ತಾರೆ, ಅದನ್ನು ಈತ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅಲ್ಲಿ ನೇರವಾಗಿ ಅವನ ಸ್ಕಿಲ್ಗಳು ಮತ್ತು ಅವನ ಒಂದು ಟ್ಯಾಲೆಂಟ್ನ ಬದಿಗೊತ್ತಾನೆ, ಇನ್ನೊಬ್ಬರದನ್ನು ಕಾಪಿ ಮಾಡ್ತಾ ಹೋಗ್ತಾನೆ. ಇದು ಕೂಡ ಎಲ್ಲ ಸ್ಟೂಡೆಂಟ್ಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂಥದ್ದು. ಇದರ ನಂತರ ಎಕ್ಸಾಮ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಅಂತ ಬರುತ್ತೆ. ಎಕ್ಸಾಮ್ ಸ್ಟ್ರೆಸ್ ಅಂತಂದರೆ ಇದು ವರ್ಷವಿಡೀ ಇರಲ್ಲ, ಕೆಲವೊಮ್ಮೆ ಮಾತ್ರ ಬರುತ್ತಿದ್ದು. ಆ್ಯಂಗ್ಸೈಟಿ ಯಾವಾಗ ಬರುತ್ತೆ ಅಂದರೆ, ಎಕ್ಸಾಮ್ ಇನ್ನೊಂದು ತಿಂಗಳಿರುತ್ತೆ, ಆವಾಗ ಇನ್ನೊಂದು ತಿಂಗಳು 2 ತಿಂಗಳಿರುತ್ತೆ. ಬಟ್ ಯಾವಾಗ ರೆಗ್ಯುಲರ್ ಆಗಿ ಸ್ಟೂಡೆಂಟ್ಗಳು ಓದ್ಕೊಳ್ತಾ ಹೋಗ್ತಾರೋ ಆವಾಗ ಈ ಥರ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡೋವಂಥದ್ದಿಲ್ಲ. ಆದರೆ ಯಾವ ವಿದ್ಯಾರ್ಥಿಗಳು ಈ ಎಕ್ಸಾಮು ಇನ್ನೂ ದೂರ ಇದೆ, ನಾನು ನಾಳೆ ಓದ್ತೀನಿ, ನಾಡಿದ್ದು ಓದ್ತೀನಿ, ಅಥವಾ ಇನ್ನೊಂದು 4 ದಿನ ಬಿಟ್ಟು ಓದ್ತೀನಿ ಅನ್ನುವಂಥದ್ದು ಏನಿರುತ್ತಲ್ಲ, ಇಂಥವರಿಗೆ ಈ ಎಕ್ಸಾಮ್ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಅನ್ನುವಂಥದ್ದು ಕಾಮನ್ ಆಗಿ ಬರುವಂಥದ್ದು. ಇದು ಮೈಂಡ್ನ ಯಾವ ರೀತಿ ಪ್ರೊವೋಕ್ ಮಾಡುತ್ತೆ ಅಂತಂದರೆ, ಇನ್ನೂ ಟೈಮ್ ಇದೆ, ಬೇಜಾನ್ ಟೈಮ್ ಇದೆ. ಅಂದರೆ ಈಗ ತಾನೇ ನಾವು ಬಂದಿದ್ದೀವಿ, 3 ತಿಂಗಳಾಯಿತು ಬರೀ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ, ಇನ್ನೂ ನನಗೆ 9 ತಿಂಗಳಿದೆ ಟೈಮಿಂಗು, ಅಥವಾ 8 ತಿಂಗಳಿದೆ. ಅಷ್ಟರಲ್ಲಿ ನಾನು ಪೂರ ಸಿಲೆಬಸ್ನ ಕವರ್ ಮಾಡಿಕೊಂಡು ರಿವಿಷನ್ ಮಾಡಿ ಕೊನೆಗೆ ಮೇನ್ ಚಾಪ್ಟರ್ಸ್ ಯಾವುದು ಅದನ್ನು ಕೂಡ ಐಡೆಂಟಿಫೈ ಮಾಡಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಮಾರ್ಕ್ ಮಾಡ್ಕೊಂಡು ಓದ್ತೀನಿ ಅನ್ನುವಂಥದ್ದು ಅವರ ಮೈಂಡ್ಸೆಟ್ಟಲ್ಲಿ ಕೂತ್ಕೊಂಡಿರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ, ಕೆಲ ವಿಚಾರಗಳು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇರುತ್ತೆ. ಇನ್ನೂ 9 ತಿಂಗಳು, 8 ತಿಂಗಳು, 6 ತಿಂಗಳು, 5 ತಿಂಗಳು, 4 ತಿಂಗಳು, 3 ಅವಾಗ ಯಾವಾಗ 2 ತಿಂಗಳು 3 ತಿಂಗಳು ಆಚೆ ಬರುತ್ತೆ, ಆವಾಗ ಕೂತ್ಕೊಂಡು ಓದೋಕ್ಕೆ ಶುರು ಮಾಡ್ತಾರೆ.
ಆವಾಗ ಆಟೋಮೆಟಿಕ್ಕಾಗಿ ಮನುಷ್ಯನ ಮೈಂಡು ಕೂಡ ಒಂದೇ ಬಾರಿ ಲೋಡ್ ಬಿತ್ತು ಅಂತಂದರೆ ಸ್ಟ್ರೆಸ್ಗೆ ಒಳಗಾಗುತ್ತೆ. ಕನಸಲ್ಲಿ ಕೂಡ ಅವನು ಓದಿರುವಂಥ ಸಮ್ಮುಗಳು ಕೆಲವೊಂದು ವಿಚಾರಗಳು ಮೈಂಡು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ರಾತ್ರಿ ಎಲ್ಲ ಮಲಗಿದ್ದಂಗೆ ಇರ್ತಾನೆ, ಬಟ್ ಬಾಡಿ ಮಲಗಿರುತ್ತೆ, ಬಟ್ ಕಾನ್ಷಿಯಸ್ ಮೈಂಡ್ ಇದು ಸಬ್ ಕಾನ್ಷಿಯಸ್ ಮೈಂಡ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಮಲಗಿದ್ರೂ ಕೂಡ ನಿದ್ರೆಯಲ್ಲಿರ್ತಾನೆ, ಬಟ್ ಆತನ ಕನಸಲ್ಲಿ ಬರೀ ಈ ಸಮ್ಸ್ಗಳು ಅಥವಾ ಅಂದರೆ ಏನು ಲೆಕ್ಕ ಅಥವಾ ಫಾರ್ಮುಲಾಗಳು ಅಥವಾ ಕಾನ್ಸೆಪ್ಟ್ಗಳು, ಸೈನ್ಸ್ ಕಾನ್ಸೆಪ್ಟ್ಗಳು ಅಥವಾ ಇತರೆ ಎಲ್ಲ ಬರೀ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದಿರೋ ಥರ ಆತನೇ ಸಾಲ್ವ್ ಮಾಡ್ತಿರೋ ಥರ ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಅಂದರೆ ಮೈಂಡಲ್ಲಿ ಕೂತ್ಕೊಂತು ಅಂತಂದರೆ ನಿದ್ರೆ ಕೂಡ ಸರಿಯಾಗಲ್ಲ. ಆವಾಗ ಹಾರ್ಮೋನ್ಗಳ ಕೊರತೆ ಆಗುತ್ತೆ. ಬಿಕಾಸ್ ಅಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಬೇರೆದೇ ಕೆಲಸ ಮಾಡ್ತಾ ಇರುತ್ತೆ. ಮೈಂಡಲ್ಲಿ ಸ್ಟ್ರೆಸ್ ಬಿತ್ತು ಅಂತಂದರೆ ತದನಂತರದಲ್ಲಿ ಇದು ಮುಂದುವರಿದ ಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಸ್ಲೀಪಿಂಗ್ ಡಿಸಾರ್ಡರ್ ಶುರುವಾಗುತ್ತೆ, ನಿದ್ರೆನೇ ಬರಲ್ಲ, ಆಮೇಲೆ ಇನ್ಸೋಮಿನಿಯಾಗೆಲ್ಲ ತುತ್ತಾಗ್ತಾರೆ ಸ್ಟೂಡೆಂಟ್ಸು. ಇದು ಕೂಡ ಮುಖ್ಯವಾಗಿ ಇದನ್ನು ಹೇಗೆ ಆಚೆ ಬರಬೇಕು ಅಂತಂದರೆ ಇದಕ್ಕೆ ಬರೋವಂಥದ್ದು ಏನಿಲ್ಲ. ಸಿಂಪಲ್ಲಾಗಿ ನೀವು ಕಾಲೇಜಿಗೆ ಆಗಿದ್ದಾಗಿಂದ ಯಾವ ದಿನ ಯಾವ ಚಾಪ್ಟರ್ ಮುಗಿಸ್ತಾರೋ ಅದೇ ಚಾಪ್ಟರ್ನ ಅವತ್ತಿಗೆ ರೆಡಿ ಮಾಡಿಬಿಡ್ಬೇಕು. ನೀವು ಎಕ್ಸಾಮಿಗೆ ನಾಳೆನೇ ನಾಳೆನೇ ಎಕ್ಸಾಮ್ ಇದೆ ಅನ್ನೋ ಥರ ಪ್ರಿಪೇರ್ ಆಗಬೇಕು. ಆಮೇಲೆ ಅದಕ್ಕೆ ಡಿಲೇ ಮಾಡ್ತಾ ಹೋಗಬಾರ್ದು. ಇವತ್ತು ತಾನೇ ಈ ಸಿಲೆಬಸ್ ಮುಗ್ದಿದೆ, ನಾಳೆ ನಾಡಿದ್ದು ಓದಿದ್ರಾಯ್ತು, ಆಚೆ ನಾಡಿದ್ದು ಓದಿದ್ರಾಯ್ತು ಅನ್ನುವಂಥದ್ದು ತಲೆಯಲ್ಲಿ ಇಟ್ಕೊಳ್ಬಾರ್ದು, ಆಯಿತಾ? ಇಲ್ಲಾಂದರೆ ಅದು ಎಕ್ಸಾಮ್ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿಗೆ ಕಾರಣ ಆಗುತ್ತೆ. ಆಮೇಲೆ ನೀವು ಈ ಎಕ್ಸಾಮ್ ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿಗೋಸ್ಕರ ಸ್ಲೀಪಿಂಗ್ ಪಿಲ್ಸ್ಗಳನ್ನು ಅಥವಾ ಇತರೆ ಮೊರೆ ಹೋಗ್ತೀರಾ ನೀವು. ಮತ್ತು ಕೆಲವೊಂದಿಷ್ಟು ಔಟ್ ಸೈಡಿಂದ ಹಾರ್ಮೋನ್ಗಳ ಟ್ಯಾಬ್ಲೆಟ್ಸ್, ಈಗ ಫಾರ್ ಎಕ್ಸಾಂಪಲ್ ಮೆಲ್ಟೋನಿಯಂ ಟ್ಯಾಬ್ಲೆಟ್ಸ್ಗಳನ್ನು ತಗೊಳಕ್ಕೆ ಶುರು ಮಾಡ್ತೀರಿ. ಬಟ್ ಅದು ಏನಂದರೆ ಹ್ಯೂಮನ್ ಸೈಕಲ್ನೇ ಚೇಂಜ್ ಮಾಡಿಬಿಡುತ್ತೆ. ಈಗ ಇದು ತುಂಬ ದೊಡ್ಡದಾಗಿ ಬ್ರಾಡರ್ ಗೇಜಲ್ಲಿ ಹೇಳೋದಾದರೆ ನಮಗೆ ನಾವೇ ಹ್ಯೂಮನ್ ಫುಲ್ಲಿ ಈಗ ಮೈಂಡನ್ನೇ ನಾವು ಕಂಟ್ರೋಲಿಗೆ ತೊಗೊಳಕ್ಕಾಗಲ್ಲ. ಬಟ್ ಆದರೆ ಈ ಟ್ಯಾಬ್ಲೆಟ್ಸ್ಗಳು ಮತ್ತು ಇತರೆ ಕೆಲವೊಂದು ಸ್ಟ್ರೆಸ್ಗಳಿಂದ ನಮ್ಮ ಜೀವನದ ಚಕ್ರನೇ ಬದಲಾಗಿ ಹೋಗ್ಬಿಡುತ್ತೆ. ನಿದ್ರೆ ಅನ್ನುವಂಥದ್ದು ಕೈ ತಪ್ಪೋಗುತ್ತೆ. ಮತ್ತು ಜಾಸ್ತಿಯಾಗಿ ಈ ಸ್ಲೀಪಿಂಗ್ ಪಿಲ್ಸು ಮತ್ತು ಇತರೆ ಕೆಲವು ಟ್ಯಾಬ್ಲೆಟ್ಸ್ಗಳ ಅಡಿಕ್ಷನ್ನಿಂದ ಹ್ಯೂಮನ್ ಸ್ಲೀಪಿಂಗ್ ಸೈಕಲ್ ಚೇಂಜ್ ಆಗೋಗುತ್ತೆ. ಅಷ್ಟೇ ಅಲ್ಲ, ಮಾನಸಿಕ ಒತ್ತಡಗಳು ಬರೋಕ್ಕೆ ಶುರುವಾಗುತ್ತೆ. ಬಿ ಪಿ ಇರ್ಬೋದು, ಆಮೇಲೆ ಹೈಪರ್ ಟೆನ್ಷನ್ನು ಅಥವಾ ಬ್ಲಡ್ ಶುಗರ್ ಕಡಿಮೆ ಆಗುವಂಥದ್ದು, ಈ ಥರ ಎಲ್ಲ ಕಾರಣಗಳಿಗೂ ಕೂಡ ಇದು ಕಾರಣ ಆಗುತ್ತೆ. ಇನ್ನು ಮುಂದುವರೆದ ಭಾಗದಲ್ಲಿ ಮೋಟಿವೇಶನ್ ವಿ ಎಸ್ ಪ್ರೊಕ್ರಾಸ್ಟಿನೇಷನ್ ಅಂತ. ಮೋಟಿವೇಶನನ್ನು ನಾವು ತಗೊಳ್ತೀವಿ ಕಾಮನ್ ಆಗಿ. ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿ ಅಥವಾ ನಮಗೆ ರೋಲ್ ಮಾಡೆಲ್ ಯಾರು ಅಂತ ಅಂದ್ಕೊಂಡಿರ್ತೀವೋ ಅಂಥವರಿಂದ ನಾವು ಮೋಟಿವೇಟ್ ಆಗ್ತೀವಿ. ತುಂಬ ವಿಡಿಯೋಗಳನ್ನು ನೋಡ್ತೀವಿ ಯೂಟ್ಯೂಬಲ್ಲಿ, ಯಾವುದಾದ್ರೂ ಒಂದು ಒಳ್ಳೆಯ ಕೇಸ್ ಸ್ಟಡಿ ನೋಡ್ತೀವಿ. ಅಥವಾ ಒಬ್ಬ ವ್ಯಕ್ತಿ ಅಂದರೆ ಸಣ್ಣವನಿದ್ದಾಗಿಂದ ಅವನು ದೊಡ್ಡವನಾದ್ಮೇಲೆ ಹೇಗೆ ಶ್ರೀಮಂತನಾದ, ಅಥವಾ ಅವನು ಇಷ್ಟು ದೊಡ್ಡ ಸಾಧನೆ ಮಾಡೋದ್ರ ಹಿಂದಿನ ಪ್ರಯತ್ನ ಏನು, ಫಲ ಏನು ಅನ್ನುವಂಥದ್ದನ್ನು ಎಲ್ಲವನ್ನು ನಾವು ಕೇಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಧೀರುಭಾಯಿ ಅಂಬಾನಿ ಅವರು 12ನೇ ವರ್ಷದಲ್ಲಿ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ನ ಹಾಕ್ತಾ ಇದ್ದಂಥ ವ್ಯಕ್ತಿ ಕೊನೆಗೆ ಒಂದಿನ ರಿಲಯನ್ಸ್ ಇಂಡಸ್ಟ್ರಿ ಅನ್ನುವಂಥದ್ದನ್ನು ನಿಲ್ಲಿಸ್ತಾರೆ ಅನ್ನುವಂಥ ಒಂದು ವಿಡಿಯೋನ ನೋಡ್ತೀವಿ, ಫಾರ್ ಎಕ್ಸಾಂಪಲ್ ನೋಡ್ತೀವಿ. ಬಟ್ ಆದರೆ ಅದನ್ನು ನಾವು ನೋಡಿರೋದನ್ನು ಮತ್ತು ಅಲ್ಲಿ ಹೇಳಿರುವಂಥ ನಿಯಮಗಳನ್ನು ಪಾಲನೆ ಮಾಡೋಕ್ಕಾಗೋದಿಲ್ಲ. ಇದು ಪ್ರೊಕ್ರಾಸ್ಟಿನೇಷನ್ ಅಂತಂದರೆ ಇದೇ ಕಾರಣ. ಮೋಟಿವೇಶನ್ ಅನ್ನುವಂಥದ್ದು ಹೊರಗಡೆಯಿಂದ ನಾವು ಇಂಜೆಕ್ಟ್ ಮಾಡ್ತಾನೆ ಇರ್ತೀವಿ, ಬಟ್ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಾ ಇರಲ್ಲ. ಯಾಕೆಂತಂದರೆ ವಿಡಿಯೋ ನೋಡೋದು ಅಥವಾ ಮೋಟಿವೇಶನ್ ಕೇಳೋದ್ರಿಂದ ನಮ್ಮ ಒಂದು ಏನು ನಮ್ಮ ಮೈಂಡ್ ಸೆಟ್ಟಲ್ಲಿ ಕೂತಿರುತ್ತಲ್ಲ, ನಾವು ಅದನ್ನು ಮಾಡಬೇಕು, ಅದು ಹಾರ್ಡ್ ಅನಿಸುತ್ತೆ ಅದು. ಯಾಕಂದರೆ ಕೇಳೋವಾಗ ಚೆನ್ನಾಗಿರುತ್ತೆ, ರಾತ್ರಿ ಎಲ್ಲ ಕೂತ್ಕೊಂಡು ಕೇಳಿರ್ತೀವಿ, ಈ ಥರ ಮಾಡಬೇಕು, ಈ ಥರ ನಾಳೆಯಿಂದ ನಾನು ಟ್ರೇಡಿಂಗ್ ಶುರು ಮಾಡ್ತೀನಿ, ಅಥವಾ ಬೇಗ ಬೆಳೆಯೋದಕ್ಕೆ ಬೇಕಾದಂಥ ಹಾರ್ಡ್ ವರ್ಕ್ನ ನಾನು ಶುರು ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅದು ಅನಿಸುತ್ತೆ, ಮೈ ಗಾಡ್ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕು. ಆ ಟ್ರೇಡಿಂಗ್ ಅಂದರೆ ಬ್ಯಾಕ್ ಬೋನಲ್ಲಿ ದುಡ್ಡು ಬೇಕು. ಮತ್ತು ಇಲ್ಲ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತಂದರೆ ಸಪೋರ್ಟಿಂಗ್ ಆಗಿರಬೇಕು, ವಿಲ್ ಪವರ್ ಜಾಸ್ತಿ ಇರಬೇಕು. ಇದೆಲ್ಲ ಯೋಚನೆ ಮಾಡಿದಾಗ ಯಾಕೆ ಬೇಕು ಬಿಡುಗರು, ಲಕ್ಕು ಮತ್ತು ನಮ್ಗೆ ಯಾವಾಗ ಬರುತ್ತೋ ಅವಾಗ ಅದಾಗುತ್ತೆ ಅನ್ನುವಂಥದ್ದು ಕೂಡ ಮೈಂಡ್ ಸೆಟ್ಟಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಇದನ್ನೆಲ್ಲ ನೋಡದೇ ಇರೋದೇ ಉತ್ತಮ ಅಂತ ಅನಿಸುತ್ತೆ. ನಾನು ಯಾಕೆ ಅಂತಂದರೆ ಇದು ನೋಡೋರಿಗೆ ಇದು ಬೇಜಾರು ಅನಿಸ್ಬೋದು. ಯಾಕಂದರೆ
ನೋಡದೇ ಇರೋದೇ ಉತ್ತಮ. ನಿಮ್ಮಲ್ಲಿ ಏನಿದೆ ಅದನ್ನು ಹುಡುಕೊಳ್ಳೋದು ಬೆಟ್ರು ಅಂತ. ಇದಕ್ಕಿಂತ ಮೋಟಿವೇಶನ್ ಹೊರಗಡೆಯಿಂದ ತೊಗೊಳೋದಕ್ಕಿಂತ ನಿಮ್ಮಲ್ಲಿ ಏನಿದೆ ಅದ್ರ ಮೇಲೆ ಮೋಟಿವೇಟ್ ಆಗಿ. ಸೆಲ್ಫ್ ಮೋಟಿವೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರಮ್ ಔಟರ್ ಮೋಟಿವೇಶನ್. ಯಾಕೆಂದರೆ ಇನ್ನೊಬ್ಬರ ಮಾರ್ಗದರ್ಶನದಲ್ಲಿ ಅಥವಾ ಇನ್ನೊಬ್ಬರನ್ನ ನಾವು ರೋಲ್ ಮಾಡಲ್ ಆಗಿ ಇಟ್ಕೊಂಡು ಅಥವಾ ಇನ್ನೊಬ್ಬರ ಜೀವನದ ಮೌಲ್ಯಗಳನ್ನು ನಾವು ಪ್ರೇರಣೆ ತೊಗೊಂಡು ಮಾಡ್ಕೊಳ್ಳೋದಕ್ಕಿಂತ ನಮಗೆ ನಾವೇ ಪ್ರೇರಣೆ ತೊಗೊಳ್ಳುವಂಥದ್ದು ಬೆಟರ್ ಆಪ್ಷನ್ ಅನ್ನುವಂಥದ್ದು ಇದರಲ್ಲಿ ಸಾಬೀತಾಗುತ್ತೆ. ಯಾಕೆಂದರೆ ಅವ್ರ ಲೈಫ್ ಸ್ಟೈಲ್ಗೂ ನಿಮ್ಮ ಲೈಫ್ ಸ್ಟೈಲ್ಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಈಗ ಅಂದರೆ ಫಾರ್ ಎಕ್ಸಾಂಪಲ್ ಈಗ ರಿಲಯನ್ಸ್ ಒಡೆಯ ಧೀರುಭಾಯಿ ಅಂಬಾನಿಯ ಲೈಫ್ ಸ್ಟೈಲ್ ಬೇರೆ ಇತ್ತು. ಮತ್ತು ಟಾಟಾ, ಯಾರು ರತನ್ ಟಾಟಾ ಅಥವಾ ಅವರ ಜಮ್ಶೆದ್ಜಿ ಟಾಟಾ, ಅವ್ರದ್ದು ಒಂದು ಲೈಫ್ ಸ್ಟೈಲ್ ಚೇಂಜಸ್ ಇತ್ತು. ಬಟ್ ಈಗ ನಾವು ಬಂದಿರೋದು ಆಧುನಿಕ ಕಾಲದ ವಿದ್ಯಾರ್ಥಿಗಳು, ಆಧುನಿಕ ಕಾಲದ ಮಕ್ಕಳು. ಬಟ್ ಈಗ ನಮ್ಮ ಮೈಂಡ್ ಸೆಟ್ ಕೇಳುವಂಥದ್ದು ಎಲ್ಲ ಸಿಸ್ಟಮೆಟಿಕ್ ಆಗಿ ಕೇಳುತ್ತೆ. ಬಟ್ ಅಂದಿನ ಕಾಲದಲ್ಲಿ ಅವ್ರು ಮಾಡಿರೋ ಥರ ನಾವು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಹತ್ರ ಇರುವಂಥ ಅಸೆಟ್ಸು ಮತ್ತು ನಮ್ಮ ಹತ್ರ ಇರುವಂಥ ಈ ರಿಸೋರ್ಸಸ್ನ ಬಳಸ್ಕೊಂಡು ನಾವೇನಾದರೂ ಮಾಡೋದಕ್ಕೆ ಯೋಚನೆ ಮಾಡಬೇಕು ವಿನಃ ಹಳೆಯ ಕಾಲದ ಮೋಟಿವೇಶನ್ಗಳನ್ನು ಕೇಳೋದ್ರಿಂದ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಮಗೆ ನಾವೇ ಮೋಟಿವೇಟ್ ಆಗಬೇಕು. ನಮಗೆ ಪ್ರೇರಣೆ ಏನಿರಬೇಕು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅಥವಾ ನಮ್ಮ ಸುತ್ತಮುತ್ತಲೇ ಈಗ ಕರೆಂಟ್ ಅಫೇರಲ್ಲಿ ಏನು ನಡೀತಾ ಇದೆ ಇದನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡು ನಮ್ಮ ಬಳಿ ಏನು ಸ್ಕಿಲ್ ಇದೆ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸುಮ್ಮನೆ ಯಾರೋ ಏನೋ ಒಂದು ಅಂದರೆ ಒಂದು ಸೆಕ್ಟ್ರಲ್ಲಿ ಇಂಪ್ರೂವ್ ಆಗಿದ್ದಾರೆ ಅಥವಾ ಒಂದು ಸೆಕ್ಟ್ರಲ್ಲಿ ನಾನು ಬೆಳೆದಿದ್ದೀನಿ ಅಥವಾ ಅವ್ರು ಬೆಳೆದಿದ್ದಾರೆ ಅಂತಂದರೆ ಅದನ್ನು ನಾವು ಕಾಪಿ ಮಾಡೋಕ್ಕೆ ಹೋದರೆ ಆಗಲ್ಲ. ಒಂದು ಮೇಕೆ ಅಂದರೆ ಎಲ್ಲರೂ ನಾನು ಅದನ್ನೇ ಮಾಡ್ತೀನಿ. ಈಗ ಯಾರೋ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ, ಈಗ ನೋಡಿ IIT ಅಥವಾ IIT-ನಲ್ಲಿ ಓದಿರುವಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಯಾವುದೋ ಒಂದು ಕಂಪನಿಯಲ್ಲಿ ದೊಡ್ಡದಾಗಿ ಕ್ಯಾಂಪಸ್ ಆಗುತ್ತೆ. ಅವನಿಗೆ 3.5 CR 4 CR ಪರ್ annum ಪ್ಯಾಕೇಜ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅವನು ಬಂದು ಇಂಟರ್ವ್ಯೂ ಕೊಡ್ತಿರ್ತಾನೆ ಯೂಟ್ಯೂಬಲ್ಲಿ ಕೂತ್ಕೊಂಡು. ಅವನು ಹೇಳುವಂಥದ್ದು, ಇಲ್ಲ ನಾನು IIT-ನಲ್ಲಿ ಈ ಥರ ಒಂದು ಡಿವಿಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಈ ಒಂದು ಸೆಕ್ಟ್ರಲ್ಲಿ ನಾನು ಓದಿದ್ದೀನಿ, AI ಡೆವಲಪ್ಮೆಂಟ್ ಇರ್ಬೋದು ಅಥವಾ ಕೋಡಿಂಗಲ್ಲಿ ಏನೋ ಒಂದರಲ್ಲಿ ನಾನು ಓದಿದ್ದೀನಿ, ಇದಕ್ಕೆ ಅನುಗುಣವಾಗಿ ನನಗೆ ಫಾರಿನ್ ಕಂಪ್ನಿಯಿಂದ 3.5 ಅಥವಾ 4 CR ನನಗೆ ಪರ್ annum ಪ್ಯಾಕೇಜ್ ಇದೆ ಅಂತ ಹೇಳ್ತಾನೆ. ಬಟ್ ಅದನ್ನು ನಾವು ಇಲ್ಲಿ ಕೂತ್ಕೊಂಡು ಕೇಳ್ತೀವಿ, ಓ ಮೈ ಗಾಡ್, ಆ ಒಂದು ಸೆಕ್ಟ್ರಲ್ಲಿ ಇಷ್ಟೊಂದು ಇದೆಯಾ ಅಥವಾ ಈ ಥರನೂ ಲೈಫ್ನ ಲೀಡ್ ಮಾಡ್ಬೋದು ಆ ಒಂದು ಸೆಕ್ಟ್ರಲ್ಲಿ ಅನ್ನುವಂಥದ್ದು. ಆ ಮೋಟಿವೇಶನ್ ಈಸ್ ಬೆಟರ್. ಬಟ್ ಏನಂದರೆ ಈಗ ನೀವು ನೋಡ್ತಾ ಇರುವಂಥ ವಿದ್ಯಾರ್ಥಿ ಯಾವ ಸೆಕ್ಟ್ರಲ್ಲಿ ಇರ್ತಾನೆ? ಫಾರ್ ಎಕ್ಸಾಂಪಲ್ ಅವನು ಆರ್ಟ್ಸ್ ಮಾಡ್ತಿರ್ತಾನೆ ಅಥವಾ BCom ಮಾಡಿರ್ತಾನೆ ಅಥವಾ BBA ಮಾಡಿರ್ತಾನೆ ಅಥವಾ MComನಲ್ಲಿ ಇರ್ತಾನೆ. ಬಟ್ ಈಗ ಅವನಿಗೆ ಆ ಮೋಟಿವೇಶನ್ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ಒಂದು ಮೋಟಿವೇಶನ್ಗೆ ಆತನ ಆಯ್ಕೆ, ಅವನ ದಾರಿ ಬೇರೆ ಆಗಿರುತ್ತೆ. ಬಟ್ ನಿಮ್ಮ ದಾರಿ ಬೇರೆ ಇದೆ. ನೀವು ಏನು ನೋಡಬೇಕು ಹಾಗಾದರೆ? ಇಲ್ಲಿ ಯಾರ್ದು ಜೊತೆಗೆ ಮೋಟಿವೇಶನ್ಗಳು ಇತ್ತೀಚಿನ ದಿನಗಳಲ್ಲಿ ಕಂಪ್ಯಾರಿಸನ್ನೇ ನಡೀತಾ ಇದೆ ಬಿಡಿ. ಯಾಕಂದರೆ ಈ ಹಿಂದೆ ನಾನು ಕಂಪ್ಯಾರಿಸನ್ ಪ್ಲಸ್ ಈ ಸೆಲ್ಫ್ ಎಸ್ಟೀಮ್ ಅನ್ನುವಂಥದ್ದು ಕೂಡ ಬಂದಿತ್ತು. ಅದರಲ್ಲೂ ಕೂಡ ಈ ವಿಚಾರನೇ ಬರುತ್ತೆ. ಮೋಟಿವೇಶನ್ಗಳನ್ನು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದನ್ನು ಫಾಲೋ ಅಪ್ ಕೂಡ ಮಾಡಬೇಕು ಅನ್ನುವಂಥದ್ದು ಕೂಡ ಈ ವಿಚಾರ ಆಗಿರುತ್ತೆ. ಇನ್ನು ಮುಂದುವರೆದಂತೆ ಐಡೆಂಟಿಟಿ ಕ್ರೈಸಿಸ್ ಅಂತಂದರೆ ಆ ವ್ಯಕ್ತಿ ಏನನ್ನು ಓದಬೇಕು ಅಥವಾ ನಾನು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಆತನ ತಲೆಯಲ್ಲಿ ತುಂಬ ಜಟಿಲವಾದ ಪ್ರಶ್ನೆ ಆಗಿರುತ್ತೆ. ಎಲ್ಲರೂ ಓದ್ತಾ ಇರೋದನ್ನು ಇವನು ಓದ್ತಾ ಇರ್ತಾನೆ, ಬಟ್ ಎಲ್ಲರೂ ಮಾಡೋದನ್ನೇ ನಾನು ಮಾಡಬೇಕು ಅನ್ನುವಂಥದ್ದು ಕೂಡ ಈತನ ತಲೆಯಲ್ಲಿರುತ್ತೆ. ಆದರೆ ಐಡೆಂಟಿಟಿ ಕ್ರೈಸಿಸ್ಗಳು ಹೇಗಾಗುತ್ತೆ ಅಂದರೆ ಸೋಷಿಯಲಿ, ಅಂದರೆ ಈ ಸಮಾಜದಲ್ಲಿ ಕೆಲವೊಬ್ಬರನ್ನ ತುಂಬ ಚೆನ್ನಾಗಿ ಬಿಂಬಿಸ್ತಾ ಇರ್ತಾರೆ, ಇನ್ನು ಕೆಲವರನ್ನ ತುಂಬ ಕೀಳಾಗಿ ಬಿಂಬಿಸ್ತಾ ಇರ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ, ಇಷ್ಟೊಂದು ಓದಿ ಈ ಥರ ಕೆಲಸ ಮಾಡೋದಾ ಅಥವಾ ಇಷ್ಟೊಂದು ಓದಿ ಇದನ್ನು ಮಾಡೋದಾ ಅಥವಾ ಇಷ್ಟೊಂದು ಓದಿ ಇಷ್ಟು ಸಣ್ಣ ಕೆಲಸನ, ಇಷ್ಟು ಸಣ್ಣದಾಗಿ ಓದಿ ಇಷ್ಟು ದೊಡ್ಡ ಕೆಲಸ ನಾನು ಅಂತ ಎಲ್ಲ ಬಿಂಬನೆಗಳು ಕೂಡ ಸಮಾಜದಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಸ್ಟೂಡೆಂಟ್ ಯೋಚನೆ ಮಾಡುವಂಥದ್ದು ಸೊಸೈಟಿಯಲ್ಲಿರುವಂಥದ್ದನ್ನು ಯೋಚನೆ ಮಾಡ್ತಾನೆ, ಮತ್ತು ತನ್ನ ಪೇರೆಂಟ್ಸ್ಗಳು ಅವ್ರದ್ದು ಕೂಡ ಕೆಲವೊಂದಿಷ್ಟು ಕಟ್ಟುಪಾಡುಗಳಿರ್ತವೆ. ನನ್ನ ಮಗ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಅವನಿಗೆ ನಾವು ಹೇಳ್ದಂಗೆ ಓದಬೇಕು, ನಾವು ಹೇಳ್ದಂಗೆ ಮಾಡಬೇಕು. ಅಥವಾ ಸೈನ್ಸು ಒಂದು 99 98 ಮಾಡಿದವ್ರ ಮನೆಯಲ್ಲಿ ಆ ಮಕ್ಕಳ ಗೋಳಾಟ ಕೇಳೋರಿರಲ್ಲ. ಯಾಕೆಂದರೆ ಮಕ್ಕಳಿಗೆ ಯಾವುದೋ ಒಂದು ಒಳ್ಳೆ ಅವ್ರ ಮೈಂಡ್ ಸೆಟ್ಟಲ್ಲಿರುತ್ತೆ, ಇಲ್ಲ ನನಗೆ ಈ ಸೆಕ್ಟ್ರಲ್ಲಿ ತುಂಬ ಜ್ಞಾನ ಇದೆ, ನಾನು ಇದರಲ್ಲಿ ಬೆಳಿಬೇಕು ಅಂತ ಆ ಮಗು ಹೋರಾಡ್ತಾ ಇರುತ್ತೆ. ಬಟ್ ಅವ್ರ ಪೇರೆಂಟ್ಸು ಇಲ್ಲ ನೀನು ಇಷ್ಟೊಂದು ಮಾಡಿದೀಯಾ, ಇದನ್ನು ವೇಸ್ಟ್ ಮಾಡಬೇಡ, ಈ ಥರ ಒಂದು ಯಾವುದಾದ್ರೂ ಒಳ್ಳೆ ದೊಡ್ಡ ಏಮ್ನ ಅವನ ತಲೆಗೆ ಹೊರಿಸ್ತಾರೆ. ಆಮೇಲೆ ಅಥವಾ ಸೊಸೈಟಿನೂ ಅವನನ್ನು ಯಾವ ರೀತಿ ನೋಡುತ್ತಂದರೆ 99 ಮಾಡಿದ್ದಾನೆ ಅಂತಂದರೆ ಇವನು ಇನ್ನೂ 4-5 ವರ್ಷದಲ್ಲಿ ಇವನ ಫ್ಯೂಚರು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಅವ್ನ ಸ್ಟೂಡೆಂಟಲ್ಲಿ ಓದೋದೇನೋ ಓದಿರ್ತಾನೆ, ಬಟ್ ಅವ್ನ ಐಡೆಂಟಿಟಿ ಬೇರೆದ್ರಲ್ಲೇ ಸೇರ್ಕೊಂಡಿರುತ್ತೆ. ಅವನಿಗೆ
ಲಿಟ್ರೇಚರ್ ಅನ್ನುವಂಥದ್ದು ತುಂಬ ಇಷ್ಟ ಆಗಿರುತ್ತೆ, ಅಥವಾ ಅವ್ನ ಮೈಂಡ್ ಸೆಟ್ಟಲ್ಲಿ ಬೇರೆಯೇ ಇರುತ್ತೆ. ಅವನು ಓದೋದನ್ನೇ ಓದಿರ್ತಾನೆ, ಅವ್ನು ಮಷಿನ್ ಲರ್ನಿಂಗ್ ಅಂದರೆ ಇಷ್ಟ ಇರುತ್ತೆ. ಇವರು ಡಾಕ್ಟ್ರ್ ಮಾಡೋಕ್ಕೆ ಇನ್ನು ಫೋರ್ಸ್ ಮಾಡ್ತಿರ್ತಾರೆ, ಅಥವಾ ಅವನಿಗೆ AI ಡೆವಲಪ್ಮೆಂಟ್ ಅನ್ನುವಂಥದ್ದು ಕೂಡ ಇರುತ್ತೆ. ಬಟ್ ಇವ್ರಿಗೆ ಎಲ್ರಿಗೂ ಕೂಡ ಅವನನ್ನು ಬೇರೆ ದೃಷ್ಟಿಯಿಂದ ನೋಡಿ ಅವನಿಗೆ ಆಟೋಮೆಟಿಕ್ಕಾಗಿ ಗಿಲ್ಟ್ ಕಾಡೋಕ್ಕೆ ಶುರು ಆಗುತ್ತೆ, ಐಡೆಂಟಿಟಿ ಕ್ರೈಸಿಸ್. ಯಾಕಂದರೆ ನಾನು ಇಷ್ಟೊಂದು ಓದ್ತೀನಿ, ನನ್ನ ಮೈಂಡ್ ಸೆಟ್ಟಲ್ಲಿರೋದನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ, ನಾನು ಇದಾಗಬೇಕಾ ಅದಾಗಬೇಕಾ, ಅಥವಾ ಅವ್ರು ಹೇಳಿದ್ದಾಗಲ್ಲ, ಅಥವಾ ಡಾಕ್ಟರ್ ಆಗಲ್ಲ, ಅಥವಾ ನಾನು ಇಂಜಿನಿಯರ್ ಆಗಲ್ಲ, ನಾನು ಸಿವಿಲ್ ಇಂಜಿನಿಯರ್ ಆಗಲ್ಲ, ಅಥವಾ ನಾನು ಎಲ್ಲ ಬಿಟ್ಟು ಯಾವುದಾದ್ರೂ ಗೌರ್ಮೆಂಟ್ ಜಾಬ್ಗೆ ಮಾಡ್ಕೊಂಡು ಹೋಗಲ್ಲ, ಅಥವಾ ಏನು ಮಾಡಲಿ ಅನ್ನುವಂಥದ್ದು ಕೂಡ ಅವ್ನಿಗೆ ಒಂದು ಐಡೆಂಟಿಟಿ ಕ್ರೈಸಿಸ್ ಶುರುವಾಗುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ಮೈಂಡು ಡಿವಿಯೇಷನ್ ತೊಗೊಳಕ್ಕೆ ಶುರು ಮಾಡುತ್ತೆ. ನಾನು ಇಷ್ಟೊಂದು ಯಾಕೆ ಚೆನ್ನಾಗಿ ಓದಿದ್ನಪ್ಪ, ಯಾಕಾದರೂ ಓದಿದ್ನು, ಈಗ ನೋಡು ಒಂಚೂರು ಚೆನ್ನಾಗಿ ಓದಿದರೆ ನನಗೆ ಇನ್ನೂ ಜಾಸ್ತಿ ಒತ್ತಡ ಹಾಕ್ತಾರೆ. ನಾರ್ಮಲಿ ಈ ಕಡೆ ಪಾಸು ಅಲ್ಲ, ಈ ಕಡೆ ಫೇಲು ಅಲ್ಲ. ನಾರ್ಮಲಾಗಿ ಒಂದು 50-60 ಮಾಡ್ಕೊಂಡಿದ್ರೆ ನಾನು ನನ್ನ ಕನಸನ್ನು ನನಸು ಮಾಡ್ಕೊಳ್ಬೋದಿತ್ತ ಅನ್ನುವಂಥದ್ದು. ಆ ಥರ ಒಂದು ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಶುರು ಆಗುತ್ತೆ. ಇದೆಲ್ಲ ಕೂಡಿ ಕೊನೆಗೆ ತುಂಬ ಅಂದರೆ ಈಗ ಪೇರೆಂಟ್ಸ್ಗಳ ಒತ್ತಡನೋ ಅಥವಾ ಸೊಸೈಟಿ ಒತ್ತಡನೋ ಏನೋ ಒಂದು ಆ ಮಗುವಿನಲ್ಲಿದ್ದಂಥ ಸ್ಕಿಲ್ಲು ಟ್ಯಾಲೆಂಟ್ನ ಬಿಟ್ಟು ಬೇರೆ ಒಂದನ್ನು ಓದಿಬಿಡ್ತು ಅಂತ ಇಟ್ಕೊಳ್ಳಿ. ಅಥವಾ ಅವನಿಗೆ ಈಗ ನೋಡಿ, ನಾನು ಈಗ 3 Idiots ಸಿನಿಮಾದ್ದೇ ಹೇಳಬೇಕಂತಂದರೆ ಅವನಿಗೆ ಏನಂದರೆ ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕು ಅಂತ ಅವನ ಆಸೆ ಇರುತ್ತೆ. ಬಟ್ ಅವನಿಗೆ ಇಂಜಿನಿಯರಿಂಗ್ ಮಾಡ್ತಿರ್ತಾರೆ. ಆದರೆ ಅವನಿಗೆ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಆತ ತಿರ್ಗಾ ಅದೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಮುಗಿಸಿದ ಮೇಲೂ ಕೂಡ ಮತ್ತೆ ಕೊನೆಗಾಗಿದ್ದು ಆತ ಮತ್ತೆ ವೈಲ್ಡ್ ಲೈಫ್ ಫೋಟೋಗ್ರಫಿನೇ. ಹಾಗೆ ಇಲ್ಲಿ ಕೂಡ ಓದಿಸ್ತಾರೆ, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು, ಜೇಬಿಗೆ ಒಂಚೂರು ಕಾಸು ಬರ್ಬೋದು, ತುಂಬ ನೆಮ್ಮದಿಯುತವಾದಂಥ ಜೀವನ ಕೂಡ ಇರ್ಬೋದು. ಬಟ್ ಮೈಂಡಲ್ಲಿ ಕೊರಿತಾ ಇರುತ್ತೆ ಅವನಿಗೆ, ಅಯ್ಯೋ ನನ್ನ ಗುರಿ ಇದೆಲ್ಲಾಗಿತ್ತು, ಬೇರೆ ಒಂದಿದೆ, ನಾನು ಇದನ್ನು ಮಾಡಬೇಕು, ನಾನು ಅದನ್ನು ಮಾಡಬೇಕು ಅನ್ನುವಂಥದ್ದು ಕಾಡಕ್ಕೆ ಶುರು ಮಾಡುತ್ತೆ. ಬಟ್ ಇದು ಆ ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಅಷ್ಟೊಂದೇನು ಬೇಜಾರು ಅನಿಸಲ್ಲ, ಅಥವಾ ಅಷ್ಟೊಂದೇನು ನಮಗೆ ಹೊರೆ ಅನಿಸಲ್ಲ. ಏನೋ ಪೇರೆಂಟ್ಸ್ ಹೇಳಿದ್ರು ಅಂತ ಓದ್ಬಿಡ್ತೀವಿ. ಬಟ್ ಕೊನೆಗೆ ಅದು ಮುಂದುವರಿದ ಭಾಗದಲ್ಲಿ ಏನಾಗುತ್ತೆ ಅಂತಂದರೆ, ಫ್ಯೂಚರಲ್ಲಿ ಅವನು ಸೆಟಲ್ ಆದಮೇಲೆ ಅವನು ಕೊನೆಗೆ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ತನ್ನ ದಾರಿ ಹತ್ತ ಸಾಗೋಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣುವಂಥದ್ದು. ಇನ್ನು ಮುಂದುವರಿದ ಭಾಗದಲ್ಲಿ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ರಿಲೇಷನ್ಶಿಪ್ಗಳು. ಇದು ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ಗೆ ಈಗ ಮ್ಯಾಥ್ಸ್ ಟೀಚರ್ ಅಂದರೆ ತುಂಬ ಇಷ್ಟ, ಅವರು ತುಂಬ ಚೆನ್ನಾಗಿ ಕಲಿಸ್ತಾರೆ, ತುಂಬ ಅರ್ಥ ಆಗೋ ಥರ ತಿಳಿಸಿ ಹೇಳ್ತಾರೆ. ಹಾಗೆ ಸೈನ್ಸ್ ಟೀಚರ್ ಅಂದರೆ ತುಂಬ ಬೇಜಾರು ಅವನಿಗೆ, ಯಾಕಂದರೆ ಸುಮ್ಮನೆ ಬಂದು ಹೆಂಗೆ ಬೇಕೋ ಹಂಗೆ ಹೇಳಿ ಅರ್ಥ ಆಗದಿರೋ ಥರ ಪಾಠ ಮಾಡುವಂಥದ್ದು, ಸರಿಯಾಗಿ ನೋಟ್ಸ್ ಕೊಡದೇ ಇರುವಂಥದ್ದು, ಈ ಥರ ಎಲ್ಲ ನಡೀತಾ ಇರುತ್ತೆ. ಹಾಗಾದಮೇಲೆ ಅಲ್ಲಿ ಮ್ಯಾಥ್ಸ್ ಟೀಚರ್ಗೂ ಸೈನ್ಸ್ ಟೀಚರ್ಗೂ ಇರುವಂಥ ವ್ಯತ್ಯಾಸ ಏನು? ಮ್ಯಾಥ್ಸ್ ಟೀಚರು ಮಕ್ಕಳನ್ನ ತುಂಬ ಚೆನ್ನಾಗಿ ಪ್ರೀತಿಯಿಂದ ಕಾಣ್ತಾರೆ ಮತ್ತು ಅವರಿಗೆ ಚೆನ್ನಾಗಿ ಪಾಠ ಮಾಡ್ತಾರೆ. ಆದರೆ ಸೈನ್ಸ್ ಟೀಚರ್ ಹಂಗಲ್ಲ. ಸೈನ್ಸ್ ಟೀಚರ್ ಏನು ಮಾಡ್ತಾರೆ, ಇದೊಂದು ನನ್ನ ಕೆಲಸ ಅಷ್ಟೇ, ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅವ್ರ ಜವಾಬ್ದಾರಿ ಅನ್ನೋ ಥರ ಟೀಚಿಂಗ್ ಮಾಡಿ ಹೋಗ್ತಾರೆ. ಇದು ಕೂಡ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತಂದರೆ, ಕೆಲವೊಮ್ಮೆ ಮಕ್ಕಳು ಟೀಚರ್ನ ದ್ವೇಷಿಸೋಕ್ಕೆ ಶುರು ಮಾಡ್ತಾರೆ, ಅಥವಾ ಟೀಚರು ಮಕ್ಕಳನ್ನ ದ್ವೇಷಿಸ್ತಿರ್ತಾರೆ ಮನಸ್ಸಲ್ಲ. ಟೀಚರ್ ಯಾಕಾದರೂ ಬರ್ತಾರೆ, ಅವ್ರದ್ದೊಂದು ಕ್ಲಾಸ್ ಅಕಸ್ಮಾತ್ ಆ ಟೀಚರ್ದೊಂದು ಕ್ಲಾಸ್ನ ಬಂಕ್ ಮಾಡೋ ಲೆವೆಲ್ಗೆಲ್ಲ ಹೋಗ್ತಾರೆ. ಅದಕ್ಕೆ ಈ ಸ್ಟೂಡೆಂಟ್ ಲೈಫಲ್ಲಿ ಅಂದರೆ ಈ ಸ್ಟೂಡೆಂಟ್ ಲೈಫಲ್ಲಿ ಈ ಟೀಚರ್ಸ್ಗಳದ್ದು ಪಾತ್ರ ತುಂಬ ಮುಖ್ಯ ಆಗಿರುತ್ತೆ. ಅವರು ಮಕ್ಕಳನ್ನು ಬರೀ ಸ್ಟೂಡೆಂಟ್ ಅಂತ ನೋಡಿದ್ರೆ ಅವ್ರನ್ನ ಒಂದು ತಮ್ಮ ಬಳಿ ಬಂದಿರುವಂಥ ಒಂದು ಏನಂದರೆ ಆ ಮಕ್ಕಳನ್ನು ತಿದ್ದುವಂಥ ಪರಿಸ್ಥಿತಿ, ತಿದ್ದುವಂಥ ಕೆಲಸನ ಆ ಟೀಚರ್ಸ್ ಮಾಡಬೇಕು. ಈ ಮೂರ್ತಿಯನ್ನು ಈಗೇನು ಏನು ಇಲ್ದಿರುವಂಥ ಮೂರ್ತಿಯನ್ನು ತಂದು ಕೊಟ್ಟಿದ್ದಾರೆ, ಅದಕ್ಕೆ ನಾನೀಗ ಬಣ್ಣ ಹೊಳಪು ರೂಪು ಕೊಟ್ಟು ಅದನ್ನು ಆ ಸ್ಟೂಡೆಂಟ್ನ ಆಚೆ ಕಳಿಸ್ಬೇಕು ಅನ್ನುವಂಥ ಮೈಂಡ್ ಸೆಟ್ಟು ಟೀಚರ್ಸಲ್ಲಿ ಬಂದರೆ ಖಂಡಿತವಾಗ್ಲೂ ಆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬೆಳೀತಾರೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಈಗ ನಮ್ಮ ಇತ್ತೀಚಿನ ಟೀಚರ್ಗಳ ಮೈಂಡ್ ಸೆಟ್ ಹೆಂಗಾಗಿದೆ ಅಂದರೆ, ಅವರು ಗ್ರೂಪ್ ಮಾಡ್ತಾರೆ, ಫಸ್ಟ್ ಬೆಂಚಿಂದ 4ನೇ ಬೆಂಚು, ಇದು ಒಂದು ರೇಂಜಿಗೆ ಪಾಸ್ಔಟ್ ಆಗುವಂಥ ವಿದ್ಯಾರ್ಥಿಗಳು, ಒಂದು 80, 85, 90, 90 ಅಬೋ ಮಾಡುವಂಥ ವಿದ್ಯಾರ್ಥಿಗಳು. ಆ 4th-ಇಂದ 6th 8th ಬೆಂಚ್ವರೆಗೂ ಮೀಡಿಯಮ್ ರೇಂಜು, ಒಂದು 50ರಿಂದ 60 ಮಾಡ್ಕೊಂಡು ಪಾಸ್ಔಟ್ ಆಗಿ ಹೋಗುವಂಥ ವಿದ್ಯಾರ್ಥಿಗಳು. 8th-ಇಂದ ಕಡೆ 10-12ನೇ ಬೆಂಚ್ನವರು, ಇಲ್ಲ ಲಾಸ್ಟ್ ಬೆಂಚ್, ಅವರು ಜಸ್ಟ್ ಪಾಸ್ಔಟ್, ಅವರು ಪಾಸ್ ಆದರೂ ಆಗ್ಬೋದು, ಫೇಲ್ ಆದರೂ ಆಗ್ಬೋದು. ಹಾಗಾಗಿ ಈ ಟೀಚರ್ ಮೈಂಡ್ಸೆಟ್ಟಲ್ಲಿ ಏನು ಕೂತಿರುತ್ತೆ, ನಾನು ಏನೇ ಪಾಠ ಮಾಡಿದ್ರು ಈ ಫಸ್ಟ್ ರಾ-ಇಂದ 8th ರಾ-ವರೆಗೂ ಅಂದರೆ 8th ಬೆಂಚ್ವರೆಗೂ ಇವ್ರಿಗೆ ಮಾತ್ರ ಸರಿಯಾಗಿ ಪಾಠ ಮಾಡಬೇಕು, ಯಾಕಂದರೆ ಇವ್ರು ಅರ್ಥ ಮಾಡ್ಕೊತಾರೆ. ಅಲ್ರಿ, ಟೀಚರ್ಸ್ ಅಂದರೆ ಅರ್ಥ ಆಗುವಂಥ ವಿದ್ಯಾರ್ಥಿಗಳು, ಅಥವಾ ಏನಂತ ಹೇಳ್ತಾರೆ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ಗಷ್ಟೇ ಟೀಚರ್ ಪಾಠ ಮಾಡೋದಾಗಿದ್ದರೆ ಟೀಚರ್ ಅವಶ್ಯಕತೆನೇ ಇಲ್ಲ ಅಲ್ಲಿ.
ಬರೀ ಒಂದು ನೋಟ್ಬುಕ್ನ ಇಟ್ಕೊಂಡು ಬರೀ ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ಗೀಚಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಅದು ಬರೀ ಅವ್ರು ನೋಟ್ಬುಕ್ ನೋಡೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಅವ್ರು ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್. ಬಟ್ ಟೀಚರ್ ನೀಡಿರುವಂಥದ್ದು ಲಾಸ್ಟ್ 4 to 6 ರಾಸ್ ಇರುತ್ತಲ್ಲ ಬೆಂಚಸ್ಗಳು, ಅವರಿಗೆ ಟೀಚರ್ ನೀಡಿರುವಂಥದ್ದು. ಅವರು ಟೀಚರ್ ಅವ್ರುಗಳನ್ನು ತಿದ್ದಿ ಆ ಮಕ್ಕಳಿಗೆ ಅರ್ಥ ಆಗೋ ಥರ ಒಮ್ಮೆ ಬಿಟ್ಟು 4 ಬಾರಿ ಆದರೂ ಹೇಳಿ ಆ ಮಕ್ಕಳಿಗೆ ತಲೆಯಲ್ಲಿ ಪಾಠ ತುಂಬಬೇಕು. ಇದು ಟೀಚರ್ ಮತ್ತು ಸ್ಟೂಡೆಂಟ್ ರಿಲೇಷನ್ಶಿಪ್ಪು. ಬಟ್ ಬರೀ ಏನು ನನಗೆ ಸಂಬಳ ಸಿಗುತ್ತೆ, ನಾನು ಮುಂದಿನ ಮತ್ತು ಫಸ್ಟ್ ರಾ ಸೆಕೆಂಡ್ ರಾ ಇಬ್ಬರು ಪಾಸ್ ಆದರೆ ಸಾಕು, ಇನ್ನು ಮಿಕ್ಕಿರೋ ಥರ್ಡ್ ರಾನಲ್ಲಿ ನನ್ನ ಅವಶ್ಯಕತೆ ಇಲ್ಲ ಹೆಂಗೋ ಅಂತ ಅಂದ್ಕೊಂಡ್ರೆ ಅದು ಟೀಚರ್ ಮತ್ತು ಸ್ಟೂಡೆಂಟ್ ರಿಲೇಷನ್ಶಿಪ್ಪು ಅಷ್ಟು ಬೆಟರ್ ಅಲ್ಲ. ಇದು ಮಕ್ಕಳ ಅಂದರೆ ಮಕ್ಕಳ ಮನಸ್ಸಿನ ಮೇಲೆ ಇರ್ಬೋದು, ಮಕ್ಕಳ ಮೈಂಡ್ಸೆಟ್ ಮೇಲೆ ಇರ್ಬೋದು, ತುಂಬ ಪರಿಣಾಮ ಬೀರುತ್ತೆ. ಆವಾಗ ಅವರು ಮಕ್ಕಳೇ ಅಂತಾರೆ, ನೋಡು ಅಲ್ಲಿ ಫಸ್ಟ್ ಅವರಿಗೆ ಟೀಚರ್ ಯಾವ ಥರ ನೋಡ್ತಾರೆ, ನಮ್ಮನ್ನೇ ಯಾಕೆ ಈ ಥರ ಕಾಣ್ತಾರೆ ಅನ್ನುವಂಥದ್ದು ಕೂಡ ಮಾನಸಿಕ ಒತ್ತಡಗಳು ಶುರುವಾಗುತ್ತೆ. ಇದು ಕೂಡ ಸೈಕಾಲಜಿಕಲಿ ತುಂಬ ಹಾರ್ಡ್ ಅಂದರೆ ತುಂಬ ಬೇಗನೆ ಹಿಟ್ ಮಾಡುವಂಥ ಟ್ರಿಕ್ ಅನ್ನೋದಕ್ಕಿಂತ ಇದು ಒಂದು ಭಾವನಾತ್ಮಕ ಸಂವೇದನಶೀಲ ವಿಷಯ. ಇನ್ನು ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಬದಲಾಗಿದೆ ಅಂತಂದರೆ, ಮಕ್ಕಳನ್ನ ಬರೀ ಒಂದು ದುಡ್ಡು ಮಾಡೋ ಮಷಿನ್ ಥರ ಕಾಣ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ ಈಸ್ ಬ್ಲೆಸ್ನೂ ಇರ್ಬೋದು ಅಥವಾ ಅವ್ರು ಹಾರ್ಮ್ ಆಗುವಂಥದ್ದು ಇರ್ಬೋದು. ಅವರು ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ, ಒಳ್ಳೆಯದನ್ನೇ ಮಾಡ್ತೀವಿ ಅನ್ನುವಂಥದ್ದು ಕೂಡ ಪೇರೆಂಟ್ಸ್ ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಮಕ್ಕಳನ್ನ ನಾವು ಚೆನ್ನಾಗಿ ಬೆಳೆಸಬೇಕು, ಚೆನ್ನಾಗಿ ಓದಿಸ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು, ನಾಳೆ ಒಂದಿನ ಚೆನ್ನಾಗಿರುವಂಥ ಜೀವನನ ಅವ್ರು ಕಾಣಬೇಕು, ನಾವು ಕಂಡಂಥ ಜೀವನ ಕಾಣೋದು ಬೇಡ ಅನ್ನುವಂಥದ್ದು ಅವ್ರ ಮೈಂಡ್ಸೆಟ್ಟಲ್ಲಿರುತ್ತೆ. ಬಟ್ ಅದು ಏನಾಗುತ್ತೆ, ಅತಿಯಾದ ಪ್ರೀತಿ ಕೂಡ ಒಮ್ಮೊಮ್ಮೆ ವಿಷ ಆಗೋಗ್ಬಿಡುತ್ತೆ ಅನ್ನುವಂಥದ್ದು ಈ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು. ಇಲ್ಲಿ ಏನಾಗುತ್ತೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ, ಬಟ್ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಗಳನ್ನು ಹಾಕ್ತಾರೆ. ಏನಂದರೆ, ನೀನು ಇದನ್ನೇ ಓದಬೇಕು, ನೀನು ಇಷ್ಟೇ ಓದಬೇಕು, ಅಥವಾ ಒಂದು ಅರ್ಧ ಗಂಟೆ ಫ್ರೀಯಾಗೂ ಬಿಡುವಂಥದ್ದಿಲ್ಲ. ಬರೀ ಅವನಿಗೆ ಓದು ಮಾರ್ಕ್ಸ್ ಕಾರ್ಡಲ್ಲಿ ಬರೀ 99 ಔಟ್ ಆಫ್ ಔಟ್ ಬೇಕು. ಇದು ಇಂದಿನ ಪೇರೆಂಟ್ಸ್ಗಳ ಮೈಂಡ್ಸೆಟ್ಟು. ಆದರೆ ಅದನ್ನು ಹೊರತುಪಡಿಸಿ ಅವನಿಗೆ ಇನ್ನೂ ಕೆಲವು ವಿಚಾರಗಳು ಬೇಕಾಗಿರುತ್ತೆ. ಸೊಸೈಟಿಯಲ್ಲಿ ಏನಾಗ್ತದೆ, ಸಾಮಾಜಿಕ ಜೀವನದಲ್ಲಿ ಏನೇನಿದೆ, ಅಥವಾ ಫ್ಯಾಮಿಲಿಯ ಕೆಲ ಸಂಬಂಧಗಳ ಅರ್ಥ, ಅಥವಾ ಅವನಿಗೆ ಮೋರಲ್ ಆಫ್ ಎಜುಕೇಷನ್ಸು, ಆಮೇಲೆ ಎಲ್ಲವೂ ಬೇಕಾಗಿರುತ್ತೆ. ಬಟ್ ಇಲ್ಲ, ಅವನನ್ನು 4 ಗೋಡೆ ಮಧ್ಯೆ ಕೂಡಾಕಿ ಓದು ಅಂತಂದರೆ ಅದು ಕೂಡ ಆಶೀರ್ವಾದ ಅಲ್ಲ, ಅದು ಶಾಪ ಕೂಡ ಆಗುತ್ತೆ ಮಗುವಿನ ಮೈಂಡ್ ಮೇಲೆ ಅಥವಾ ಮೈಂಡ್ಸೆಟ್ ಮೇಲೆ. ಅತಿಯಾದ ಒತ್ತಡ ಕೂಡ ಚಿಕ್ಕ ಮಕ್ಕಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ 5 ರಿಂದ 10, 12, 13 ವರ್ಷದ ವಿದ್ಯಾರ್ಥಿಗಳಿಗೆ ಡಿಪ್ರೆಷನ್ ಅನ್ನುವಂಥದ್ದು 10ರಲ್ಲಿ 3 ಜನಕ್ಕೆ ಕಾಮನ್. ಅದು ಡಿಪ್ರೆಷನ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಆ್ಯಂಗ್ಸೈಟಿ, ಅಥವಾ ಕೆಲವೊಂದಿಷ್ಟು ಸೈಕಾಲಜಿಕಲ್ ಅಥವಾ ಈ ಒಂಥರ ಅಂದರೆ ಈ ಮಾನಸಿಕ ಒತ್ತಡಗಳು, ಖಿನ್ನತೆಗಳಿಗಾಗಿ ಒಳಗಾಗ್ಬಿಡ್ತಾರೆ ಮಕ್ಕಳು. ಅದಕ್ಕೆ ಮೊದಲನೇದು, ಪ್ರೀತಿಯಿಂದ ಅವ್ರಿಗೆ ಏನು ಇಷ್ಟನೋ ಅದನ್ನು ಓದಕ್ಕೆ ಬಿಡಿ. ಅವ್ರು ಪಾಠ ಓದ್ತಾರೋ, ಕತೆ ಓದ್ತಾರೋ, ಅಥವಾ ಏನು ಓದ್ತಾರೋ, ಆಗಿನ ಒಂದು ಮೂಮೆಂಟಲ್ಲಿ ಅವ್ರದ್ದು ಅದೊಂದು ಟೈಮು, ಅವ್ರಿಗೆ ಅದು ಏನು ಬೇಕೋ, ನಿನಗೆ ಇಷ್ಟ ಆಗುತ್ತೋ ಅದು ನಾವೆಲ್ಸ್ ಓದು. ಆದರೆ ಸ್ಟಡಿಗೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡಿ ಇಟ್ಕೋಬೇಕು. ರಾತ್ರಿ 9 ರಿಂದ 10 ಅಥವಾ 8 ರಿಂದ 2 ಗಂಟೆ, ಆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹೇಳ್ತಾ ಇರುವಂಥದ್ದು. ಅವರಿಗೆ ಆವಾಗ ಮಾತ್ರ ನೀವು ಈ ಅಕಾಡೆಮಿಕ್ ನೋಟ್ಸ್ಗಳನ್ನು ಬರೆಸುವಂಥದ್ದು ಅಥವಾ ತಿಳಿಸಿ ಹೇಳುವಂಥದ್ದು ಮಾಡಿದರೆ ಅವನ ಹವ್ಯಾಸನೂ ಅವನ ಜೊತೆ ಇರುತ್ತೆ. ಅಥವಾ ಅವನು ಆಟ ಆಡ್ತಾನೆ, ಒಂದು 2-3 ಗಂಟೆ ಆಟಕ್ಕೆ ಬಿಡುವಂಥದ್ದು, ಅಥವಾ ಅವನಿಗೆ 4 ಜನರ ಮಧ್ಯೆ ಬೆರೆಯುವಂಥ ಅವಕಾಶ. ನೋಡಿ, ಇವತ್ತು ನಾನು ತುಂಬ ಜನ ಮಕ್ಕಳನ್ನ ನೋಡ್ತೀನಿ ನಾನು. ಬಟ್ ಅವರು ಸ್ಕೂಲಲ್ಲಿ ಟಾಪರ್ ಆಗಿರ್ತಾರೆ. ಅವರಿಗೆ ಒಂದು 500 ರೂಪಾಯಿ ಕೊಟ್ಟು ಒಂಚೂರು ಈ ಥರ ಹೋಗಿ ಮಾರ್ಕೆಟಲ್ಲಿ ತಗೋಬೋ ಅಂತಂದರೆ ಅರ್ಥ ಆಗಲ್ಲ. ಏನೇನು ತಗೋಬೇಕು, ಎಂಥದನ್ನು ತಗೋಬೇಕು, ಅಥವಾ ಯಾವ ಒಂದು ವಸ್ತು ತಂದರೆ, ಅಥವಾ ಬಾರ್ಗೇನಿಂಗ್ ವ್ಯವಹಾರ ಗೊತ್ತಿರಲ್ಲ. ಬಾರ್ಗೇನಿಂಗ್ ಮಾಡಬಾರ್ದು, ಬಟ್ ಬಾರ್ಗೇನಿಂಗ್ ವ್ಯವಹಾರ ಗೊತ್ತಿರಲ್ಲ. ಬಟ್ ಇನ್ನೂ ಹಲವಾರು ವಿಚಾರಗಳು ಆ ಮಕ್ಕಳು ಕಲಿಯೋದೇ ಇಲ್ಲ. ಆವಾಗ ಏನಾಗುತ್ತೆ, ಅಂದರೆ ಅವರಿಗೆ ಪಂಜರದ ಗಿನಿಯಂತೆ ಅವರು ಎಲ್ಲವನ್ನು ಕಲಿತಾರೆ, ಡಿಗ್ರಿನೂ ಮುಗಿಸ್ತಾರೆ, ಎಲ್ಲ ಮುಗಿಸ್ತಾರೆ, ಮನೇಲಿ ಹೇಳಿರೋದನ್ನು ಕೇಳಿ 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 ಕೊನೆಗೊಂದಿನ ಅವರು ಸೊಸೈಟಿನಲ್ಲಿ ಜೀವನ ಮಾಡೋಕ್ಕೆ ಆಚೆ ಬಂದರು. ಅಂದರೆ ಈ ನಮ್ಮ ಸೊಸೈಟಿಯ ಕೆಲ ಅಂದರೆ ಭೇದಮಯ ದೌರ್ಜನ್ಯಗಳು, ಇವು ಕೆಲ ವಿಚಾರಗಳು ಅವ್ರ ಮೈಂಡ್ಗೆ ಅಥವಾ ಅವ್ರ ದೇಹಕ್ಕೆ ಅಥವಾ ಅವ್ರ ಮನಸ್ಸಿಗೆ ಗೊತ್ತಿರಲ್ಲ. ಬಟ್ ಹೊರಗಡೆ ಬಂದ ಮೇಲೆ ಅವನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅವ್ರ ಮಕ್ಕಳಲ್ಲಿ. ನಾವೇನು ಪೇರೆಂಟಲ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಅವ್ರ ಲೈಫ್ ಸ್ಟೈಲಲ್ಲಿ ಚೆನ್ನಾಗಿರಬೇಕು, ಲೈಫ್ ಸ್ಟೈಲು ಅದ್ಭುತವಾಗಿರಬೇಕು, ಅಥವಾ ಅವರು
ಲಿವಿಂಗ್ ಸ್ಟ್ಯಾಂಡರ್ಡಿಟಿನ ಮೇಂಟೈನ್ ಮಾಡ್ಕೊಂಡಿರ್ಬೇಕು ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಅದು ಮುಂದುವರಿದ ದಿನಗಳಲ್ಲಿ ಆ ಮಕ್ಕಳನ್ನು ನಾವು ಅಷ್ಟೊಂದು ತುಂಬ ಒಂದು ಮುಚ್ಚಿದ ಕೋಣೆಯಲ್ಲಿ ಕೂಡ್ರಿಸಿ ಓದಿಸಿ ಕೊನೆಯ ದಿನಗಳಲ್ಲಿ ಆ ಥರ ಆಗೋಗುತ್ತೆ. ಹಾಗಾಗಿ ಅವ್ರನ್ನ ಎಷ್ಟು ಓದಬೇಕು ಅಷ್ಟನ್ನೇ ಮಾತ್ರ ಸೀಮಿತವಾಗಿ ಓದಿಸಿ ಕೊನೆಗೆ ಅವರನ್ನು ಪ್ರೀ ಬರ್ಡ್ ಆಗಿ ಬಿಡ್ಬೇಕ್ರಿ. ಈಗ ಇಂದಿನ ಕಾಲದಲ್ಲಿ ಮಕ್ಕಳು ಬರೀ ಪಠ್ಯವನ್ನು ಅರ್ಥರೆ ಸಾಕಾಗಲಿಲ್ಲ, ಅವರು ಪಠ್ಯದ ಜೊತೆಗೆ ಈ ಜಗತ್ತನ್ನು ಕೂಡ ಅರಿಬೇಕು ಅಂತ ಇದು ಹೇಳುತ್ತೆ. ಇನ್ನು ಕೊನೆಯದಾಗಿ ಏನಂದರೆ, ಫ್ಯೂಚರ್ ಅನ್ಸರ್ಟನಿಟಿ ಅಂದರೆ ಕರಿಯರ್ ಅನ್ಸರ್ಟನಿಟಿ, ಕರಿಯರ್ ಫಿಯರ್ ಇರುತ್ತೆ ಅವ್ರಿಗೆ. ಉದಾಹರಣೆಗೆ ಈ ಎಲ್ಲದರಲ್ಲೂ ಕವರ್ ಮಾಡ್ಕೊಂಡು ಬಂದಿದ್ದೀನಿ ನಾನು, ಒಂದೊಂದೇ ಎಲ್ಲದರಲ್ಲೂ ಕೆಲವೊಂದರಲ್ಲಿ ಈ ಕರಿಯರು ಮತ್ತು ಫ್ಯೂಚರ್ ಅನ್ಸರ್ಟನಿಟಿ ಅನ್ನುವಂಥದ್ದು ಕೂಡ ಬಂದು ಹೋಗಿದೆ. ಆದರೆ ಈ ಫ್ಯೂಚರ್ ಅನ್ಸರ್ಟನಿಟಿ ಅನ್ನುವಂಥದ್ದು ಓದಿದ ಮೇಲೆ ಬರುವಂಥದ್ದು. ಓದಿದ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮುಗೀತು ಅಥವಾ ಡಿಗ್ರಿ ಮುಗೀತು ಅಥವಾ PUC ಮುಗೀತು ಅಂದ ತಕ್ಷಣವೇ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ದೊಡ್ಡವರು ಅಂತಲೇ ಇಟ್ಕೊಳ್ಳಿ, ವಿದ್ಯಾರ್ಥಿಗಳು ಕರಿಯರ್ನ ಹುಡುಕಕ್ಕೆ ಶುರು ಮಾಡ್ತಾರೆ ಅಥವಾ ಫ್ಯೂಚರ್ನ ನೋಡೋಕೆ ಶುರು ಮಾಡ್ತಾರೆ. ಎಲ್ಲ ಕಡೆ ಹೋಗ್ತಾರೆ, ರೆಸ್ಯೂಮ್ಗಳನ್ನು ಕೊಡ್ತಾರೆ. ಬಟ್ ಕೆಲವೊಂದು ಕಡೆ ಅನಿಸುತ್ತೆ ಅವ್ರಿಗೆ ಏನಂದರೆ ನಾನು ಓದಿದ್ದಕ್ಕೆ ಈ ಜಾಬ್ ಅಲ್ಲ, ಮತ್ತು ಅಥವಾ ಅನ್ಸರ್ಟನಿಟಿ ಕಾಡೋಕ್ಕೆ ಶುರು ಆಗುತ್ತೆ, ನನಗೆ ಕರೆಕ್ಟಾಗಿ ಕ್ಲಿಯರ್ ಫ್ಯೂಚರಿಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ಓದಿರ್ತಾರೆ ಬಟ್ ಅವರಿಗೆ ಆಪ್ಷನ್ಸ್ ಆರ್ ಡಿಫ್ರೆನ್ಸ್ ಆಗಿರುತ್ತೆ. ಅವ್ರು ಓದಿದ್ದಕ್ಕೂ ಅವ್ರಿಗೆ ಮುಂದೆ ಇರುವಂಥ ಆಪ್ಷನ್ಸ್ಗಳಿಗೂ ವೆರಿ ಡಿಫ್ರೆನ್ಸ್ ಇರುತ್ತೆ. ಈಗ ಉದಾಹರಣೆ ಹೇಳ್ಬೇಕಂತಂದರೆ, ಒಬ್ಬ AI ಡೆವಲಪರ್ ಆಗಿ ಅಥವಾ AI ಡೆವಲಪ್ಮೆಂಟಲ್ಲಿ ಸ್ಪೆಸಿಫಿಕ್ ಆಗಿ AI ಓದಿರ್ತಾನೆ. AI ಡೆವಲಪ್ಮೆಂಟ್ ಮಾಡೋದು ಹೇಗೆ, ಅಥವಾ ಕೋಡಿಂಗು, ಜನ್ರೇಷನು, ಮಷಿನ್ ಲರ್ನಿಂಗು ಇವನ್ನೇ ಓದಿರ್ತಾನೆ, ಅಥವಾ ಡಾಟಾ ಅನಾಲಿಸಿಸ್ ಇದನ್ನೇ ಓದಿರ್ತಾನೆ. ಬಟ್ ಇವನಿಗೆ ಈ ಕಂಪ್ಯೂಟರ್ ಸೆಕ್ಷನಿಂದ ಹೊರಬಂದು ಇನ್ನೊಂದು 3-4 ಆಪ್ಷನ್ಸ್ ಇರುತ್ತೆ. ಏನಂದರೆ ಹಾರ್ಡ್ವೇರ್ ಸೆಕ್ಷನಲ್ಲಿ ಆಪ್ಷನ್ಸ್ ಬರುತ್ತೆ. ಆವಾಗ ಅವನಿಗೆ ಅನ್ಸೋಕ್ಕೆ ಶುರುವಾಗುತ್ತೆ ನಾನು ಓದಿದ್ದೆ ಬೇರೆ. ಯಾಕೆಂದರೆ ಈಗೇನು ನಾವು ಇದ್ದೀವಿ 21 ಸೆಂಚುರಿಯಲ್ಲಿ, ಇದು ಬಹಳ ಬೇಗನೆ ಬದಲಾಗ್ತಿರುವಂಥ ಜಮಾನ. ಇದು ತುಂಬ ಬೇಗ. ಇವತ್ತಿದ್ದು 12 ವರ್ಷದ ನಂತರ ಇಲ್ಲ. ಯಾಕಂದರೆ ಈಗ AI ಇದೆ, ಮುಂದಿನ ದಿನಮಾನಗಳಲ್ಲಿ ಏನು ಬರುತ್ತೋ ಗೊತ್ತಿಲ್ಲ. ಹಾಗೆ ತುಂಬ ಟ್ರಾನ್ಸ್ಮಿಷನ್ ಟ್ರಾನ್ಸಿಷನ್ ಆಗ್ತಿದೆ ಈಗ ಜಗತ್ತು. ಯಾಕೆಂದರೆ ಈಗ ಇರುವಂಥ ಜಾಬ್ಸ್ಗಳು ನಾಳೆ ಇರಲ್ಲ, ನಾಳೆ ಇರುವಂಥ ಜಾಬ್ ಆಫರ್ಗಳು ಅದರಿಂದ ಮುಂದೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಹೀಗಿರುವಾಗ ಅವನಿಗೆ ಕರಿಯರ್ ಫಿಯರ್ ಬರೋಕ್ಕೆ ಶುರು ಆಗುತ್ತೆ, ಅಥವಾ ಏನು ಹೇಳ್ತಾರೆ ಅದಕ್ಕೆ, ಫ್ಯೂಚರ್ ಅನ್ಸರ್ಟನಿಟಿ. ಇವನು ಓದಿದ್ದು ಅದು ಏನಾಗ್ಬಿಡುತ್ತೆ, ಈಗ ಓಲ್ಡ್ ಆಗೋಗ್ಬಿಡುತ್ತೆ. ಅದು 2 ವರ್ಷದ ನಂತರ ಇವನ್ ಸಿಲೆಬಸ್ಸು ಓಲ್ಡ್ ಆಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಕ್ವಾಂಟಮ್ ಫಿಸಿಕ್ಸ್ ಬರುತ್ತೆ. ಕ್ವಾಂಟಮ್ ಫಿಸಿಕ್ಸ್ ಬಂದಮೇಲೆ ಮತ್ತಿನ್ಯಾವುದೋ ಬರುತ್ತೆ, ತುಂಬ ನಾನು ಏನೇನೇನೇನೋ ಬರ್ಬೋದು. ಉದಾಹರಣೆ ನಾವು ಅಷ್ಟೊಂದು ಓದಿಲ್ಲ, ಬಟ್ ನನ್ನ ರೇಂಜ್ಗೆ ತಕ್ಕಾಗಿ ನಾನು ಓದ್ಕೊಂಡಿದ್ದೀನಿ. ಹಾಗೆ ಅವರು ಓದಿದ್ದೆಲ್ಲ ಕೂಡ ಹಳೇದಾಯ್ತಾ ಹೋಯಿತು. ಅಂದರೆ 3 ವರ್ಷಕ್ಕೊಂದು ಸರ್ತಿ ಅದು ನಾವು ಡೆವಲಪ್ಮೆಂಟು ಅಥವಾ ನಮ್ಮದು ಜಾಬ್ ಸೆಕ್ಷನ್ಗಳು ಅಥವಾ ಇತರೆ ಎಲ್ಲ ಡಿವಿಷನ್ಗಳಲ್ಲಿ ಅಂದರೆ ಚೇಂಜಸ್ಗಳಾಗೋಕ್ಕೆ ಶುರು ಆಯಿತು. ಅಂದರೆ ಈತ ಓದಿದ್ದಕ್ಕೆ ಆತನ ಮುಂದಿರೋ ಆಪ್ಷನ್ಗಳಿಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಹಾಗಾಗಿ ಅವನಿಗೆ ಫ್ಯೂಚರ್ ಅನ್ಸರ್ಟನಿಟಿ ಅನ್ನೋಕ್ಕೆ ಶುರು ಆಗುತ್ತೆ. ಅಂದರೆ ಕರಿಯರು ಏನೋ ಓದಿದೆ, ಏನೋ ಬಂತು, ಇಲ್ಲೇನೋ ಆಪ್ಷನ್ಸ್ ಬರ್ತೈತೆ, ಇದನ್ನು ತೊಗೊಂಡ್ರೆ ನಾನು ಏನು ಮಾಡೋದು, ನಾನು ಇಷ್ಟಪಟ್ಟು ಓದಿದ್ದು ಎಲ್ಲ ಮಣ್ಣಾಗಿ ಹೋಗುತ್ತಲ್ಲ ಈಗ ಅಂತ ಅನ್ನುವಂಥ ವಿಚಾರಗಳು ಕೂಡ ಆ ವಿದ್ಯಾರ್ಥಿಯ ಜೀವನದಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಇದಕ್ಕೆ ಏನಂತಂದರೆ, ಎಲ್ಲವನ್ನ ಓದಿರ್ತೀರಿ ಅಥವಾ ಓದಿದ್ದೀನಿ, ಮುಂದಿನ ದಿನಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದರೆ ನಿಮಗೆ ಒಂದು 60% ಯಾವುದಾದ್ರೂ ಕರೆಕ್ಟಾಗಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನುವಂಥ ಯಾವುದಾದ್ರೂ ಒಂದು ಜಾಬ್ ಇದೆ ಅಂತಂದರೆ ಅದನ್ನು ಆಕ್ವಿಫೈ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ನಾನು 100ಕ್ಕೆ 100 ಅದೇ ಬೇಕು ಅಂತ ಕೂತ್ಕೊಂಡ್ರೆ ಈ ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್ ಕಂಟ್ರಿಗಳಲ್ಲಿ ಅಥವಾ 2 ವರ್ಷಕ್ಕೊಂದು ಸರ್ತಿ ಜಾಬ್ ಸಿನಾರಿಯೋಗಳು ಚೇಂಜ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಫ್ಯೂಚರ್ ಅನ್ನುವಂಥದ್ದು ಯಾರಿಗೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಅಂದರೆ ಕಲ್ತಿದ್ದಾರೆ. ನಾವು CS ಬೈಯೋಕ್ಕೂ ಆಗಲ್ಲ, ಈ ಕಡೆ ಬಿಡೋಕ್ಕೂ ಆಗಲ್ಲ. ಏನಾದರೂ ಸಾಫ್ಟ್ವೇರ್ ಇಂಜಿನಿಯರ್ಗಳು ಓದಿರ್ತಾರೆ. ಅವ್ರಿಗೆ ಈಗ ಹಿಂದಿನ ಕಾಲದಲ್ಲಿ ಈಗ ಒಂದು 4-5 ವರ್ಷದಿಂದ ಡೇಟಾ ಅಥವಾ ಈ ಕೋಡಿಂಗು ಎಲ್ಲವನ್ನು ಓದಿದವ್ರಿಗೆ ಈಗ AI ಬಂದಿದೆ. ಈಗ ಅವ್ರಿಗೆ ಅನ್ಸರ್ಟನಿಟಿ ಕಾಡ್ತಾ ಇದೆ. ಅವರು ಯೋಚನೆ ಮಾಡ್ತಿದ್ದಾರೆ ಈಗ. ಯಾಕೆಂದರೆ ಈ AI ಇಷ್ಟೊಂದು ಅವಾಂತರ ಮಾಡ್ತಾ ಇದೆ ಅಂದಾಗ ಅವರು CS ಕೂಡ ತುಂಬಾ ಅಂದರೆ ಫ್ಯೂಚರ್ ಬಗ್ಗೆ ಅಥವಾ ಕರಿಯರ್ ಬಗ್ಗೆ ತುಂಬಾ ಅನ್ಸರ್ಟನ್ ಆಗಿದ್ದಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ AI ಅವರ್ಸ್ಕೊಂಡು ಬಿಡ್ತು ಅಂತಂದರೆ ಅವ್ರಿಗೆ ಜಾಬ್ಗೆ ಎಲ್ಲಿ ಕತ್ರಿ ಬೀಳುತ್ತೋ ಅಥವಾ ಎಲ್ಲಿ ಜಾಬಿಂದ ತೆಗೆದಾಕ್ತಾರೆ. 2008ರಲ್ಲಿ ಯಾವ ರೀತಿ IT ಕ್ರೈಸಿಸ್ ಆಯಿತು ಗೊತ್ತಾ. ಸಾಫ್ಟ್ವೇರ್ ಟೆಕ್ನಾಲಜಿ ಅಥವಾ ಸಾಫ್ಟ್ವೇರ್ ಬೇಸ್ ಎಲ್ಲವೂ ಕೂಡ
ಕ್ರೈಸಸ್ ಆಗಿ ಎಲ್ಲವೂ ಕೂಡ ಮುಚ್ಕೊಂಡಿದ್ದು. ಆವಾಗ ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕೆಲಸ ಕಳ್ಕೊಂಡಿದ್ರು. ಯಾಕಂದರೆ ಆವಾಗ ಇನ್ಫ್ಲೇಷನ್ ಕೂಡ ಇತ್ತು ಅಥವಾ ರಿಸಿಷನಲ್ಲಿ ಇದ್ವಿ ನಾವು. ಹಾಗಾಗಿನೇ ಫ್ಯೂಚರ್ನ ಯಾರೂ ಕೂಡ ಇತ್ತೀಚಿನ ದಿನಗಳಲ್ಲಿ 21st ಸೆಂಚುರಿಯಲ್ಲಿ ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಾನು ಇದನ್ನೇ ಓದಿದ್ದೀನಿ, ಇದರಲ್ಲೇ ಸೆಟ್ಲ್ ಆಗ್ತೀನಿ ಅನ್ನುವಂಥದ್ದು ಕೂಡ ಸುಳ್ಳು. ಟೋಟಲಿ ಹೇಳಬೇಕಂದ್ರೆ ಈ ಎಜುಕೇಷನ್ ಅಥವಾ ಈ ಸ್ಟೂಡೆಂಟ್ ಲೈಫ್ನಲ್ಲಿ ಬರುವಂಥ ವೇದನೆಗಳು, ಧೋರಣೆಗಳು ಒಂದೆರಡಲ್ಲ. ಇದು ಫ್ಯಾಮಿಲಿ ಕಡೆಯಿಂದನೂ ಕೂಡ ಬರುತ್ತೆ ಅಥವಾ ಸೊಸೈಟಿಯಿಂದನೂ ಬರುತ್ತೆ ಮತ್ತು ಟೀಚರ್ಸ್ಗಳಿಂದ ಕೂಡ ಬರುತ್ತೆ. ಕೆಲವೊಮ್ಮೆ ನಾವು ಓದ್ತಾ ಇರುವಂಥ ಈ ವಿದ್ಯಾಸಂಸ್ಥೆಗಳಿಂದಲೂ ಕೂಡ ಕೆಲವೊಮ್ಮೆ ನಮಗೆ ತುಂಬವಾದಂಥ ಒಂದು ವೇದನೆಗಳು, ಧೋರಣೆಗಳು ಕೇಳಿಬರುತ್ತೆ. ಇನ್ನು ನಾನು ನೋಡಿರುವಂಥದ್ದು ಕಣ್ಮುಂದೆ ಕಂಡಂಥ ಒಂದು ಉದಾಹರಣೆ ಕೊಡಬಲ್ಲೆ ನಿಮಗೆ. 10th ಓದ್ತಾ ಇದ್ದಂಥ ಒಬ್ಬ ಹುಡುಗ ಅಭಿಷೇಕ್ ಅಂತ ನಮ್ಮ ಏರಿಯಾದಿಂದ ಒಂದು 2-3 ಗಲ್ಲಿ ಬಿಟ್ಟು ಅಲ್ಲಿ. ಅವ್ರ ತಾಯಿ ತುಂಬ ಸ್ಟ್ರಿಕ್ಟಾಗಿ ಓದಿಸ್ತಾ ಇದ್ರು. ಆ ತಾಯಿ ತಂದೆ ಇಲ್ಲದ ತಾಯಿ, ಸಿಂಗಲ್ ಪೇರೆಂಟು. ಅವನ ಮೇಲೆ ತುಂಬ ಹೋಪ್ಸ್ಗಳನ್ನು ಇಟ್ಕೊಂಡಿದ್ಲು ತಾಯಿ. ಮೊದಲನೇ ಹುಡುಗ ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ಎರಡನೇವನು ಸ್ವಲ್ಪ 10th ಓದುವಂಥ ಹುಡುಗ 10th ಅವನು ಸ್ವಲ್ಪ ಅವನು ಫುಟ್ಬಾಲ್ ಹುಚ್ಚು, ಫುಟ್ಬಾಲ್ ಆಡೋನು, ಜಾಸ್ತಿ ಕ್ರೀಡೆ ಕಡೆ ಒಲವಿತ್ತು. SSLC ರಿಸಲ್ಟ್ ಬಂದಮೇಲೆ ಪ್ರೋಗ್ರೆಸ್ ಕಾರ್ಡ್ ಬಂತು ಮನೆಗೆ, ಸೈನ್ ಹಾಕ್ಸ್ಬೇಕಲ್ಲ. ಈಗ ಬರೀ ಅವನು ಆ್ಯನ್ಯುವಲ್ ಎಕ್ಸಾಮ್ ಅಲ್ಲ, ಪ್ರಿಪ್ರೇಟರಿ ಎಕ್ಸಾಮ್, ಅದು ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಮಾಡ್ತಾರೆ. ಆ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಎಲ್ಲ ಸೇರಿಸಿ ಅವನಿಗೆ 47ರಿಂದ 48% ಆಗಿತ್ತು. ಆ ಪ್ರಿಪ್ರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ನ ಸೈನ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಮನೆಗೆ ತೊಗೊಂಬಂದು ಮನೇಲಿ ಅವರಮ್ಮ ಬೈತಾರೆ ಅಂತ ಅವ್ರ ಅಮ್ಮನಿಗೆ ಹೇಳಿದೆ. ಪ್ರತಿ ದಿನನೂ ನೀನು 100 ಮಾಡಬೇಕು, 80 ಮಾಡಬೇಕು ಅಂತ ಜಾಸ್ತಿ ಟಾರ್ಗೆಟ್ ಇಡ್ತಾ ಇದ್ಲು. ಅಮ್ಮ ಹೊಡಿತಾ ಇತ್ತು. ಆಮೇಲೆ ಅಮ್ಮ ಒಂದು 2-3 ಸರ್ತಿ ಆತನಿಗೆ ಬರೆ ಕೂಡ ಹಾಕಿದ್ಲು. ಏನಂದರೆ ಚಪಾತಿ ತೆಗಿಯೋ ಸೌಟ್ ಬರುತ್ತಲ್ಲ, ಆ ಸೌಟಿಂದ ಬೆಂಕಿಲಿ ಕಾಯಿಸಿ ಅದರಿಂದ ಬರೆ ಕೊಟ್ಟಿದ್ಲು. ಓದ್ತಾ ಇಲ್ಲ ಅಂತೇಳಿ. ಆ ವಾಲಿಬಾಲ್ ಆಡ್ತಾನೆ ಅಂತೇಳಿ ಕಾಲಿಗೆಲ್ಲ ಬರೆ ಕೊಟ್ಟಿದ್ಲು ಆ ಮಗುವಿಗೆ. ಆ ಮಗು ಒಂಥರ ಅಮ್ಮನ ಕಂಡ್ರೆ ಭಯ ಪಡ್ತಾಯಿತ್ತು ಓದುವಾಗ ಅಥವಾ ಓದಿಕೆ ಅಂದರೆ ಎಜುಕೇಷನ್ ಪೀರಿಯಡ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ಆ ಮಗು ಯೋಚನೆ ಮಾಡ್ತು. ಮನೆಗೆ ಬಂತು ಸಾಯಂಕಾಲ 5 ಗಂಟೆ, ಅಮ್ಮ ಇರಲಿಲ್ಲ. ಬ್ಯಾಗ್ನಲ್ಲಿರುವಂಥ ಕ್ವಶನ್ ಪೇಪರ್ ಇದು ಅಂದರೆ ಆನ್ಸರ್ ಶೀಟ್ಗಳನ್ನ ತೆಗೆದು, ಆಮೇಲೆ ಪ್ರೋಗ್ರೆಸ್ ಕಾರ್ಡ್ನ ತೆಗೆದು ಮುಂದೆ ಒಂದು ಟೇಬಲ್ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ವಾಟರ್ ಗ್ಲಾಸ್ನ ಒಂದು ವಾಟರ್ ಬಾಟಲ್ನ ಇಟ್ಟು ಗಾಳಿ ಹಾರದೇ ಇರಲಿ ಅಂತೇಳಿ ಆ ಪೇಪರ್ ಮೇಲೇ ಸಾರಿ ಮಾಮ್, ನಿನ್ನೆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ನನ್ನ ಓದು ಆಗ್ತಾಯಿಲ್ಲ, ನಾನು ಸ್ಟಡಿ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಜ್ಞಾಪಕ ಶಕ್ತಿ ಕಡಿಮೆನೋ ಅಥವಾ ಏನೋ, ನನಗೆ ಜಾಸ್ತಿ ಈ ಆಟಗಳಲ್ಲೇ ಜಾಸ್ತಿ ಹುಚ್ಚು, ಇದನ್ನು ಓದೋಕ್ಕಾಗ್ತಿಲ್ಲ ಅಂತೇಳಿ ಎಂದು ಬರೆದಿಟ್ಟು ಆತನ ರೂಮಲ್ಲಿ ಹೋಗಿ ಫ್ಯಾನ್ಗೆ ಅಲ್ಲೇ ಅವನ ಜೀವನನ ಕೊನೆ ಮಾಡ್ಕೊತಾನೆ. ಅದಕ್ಕೆ ಮಕ್ಕಳನ್ನು ಜಾಸ್ತಿಯಾಗಿ ಕೂಡ ನಾವು ಪ್ರೆಷರ್ ಮಾಡಬಾರ್ದು. ಓದಬೇಕು, ನೀನು ಇಷ್ಟೇ ತರಬೇಕು ಅಂತ ಜಾಸ್ತಿಯಾಗಿ ನಾವು ಅವ್ರಿಗೆ ತುಂಬ ಅಂದರೆ ನಮ್ಮ ಒಂದು ವಿಚಾರಗಳನ್ನು ಅವ್ರ ತಲೆ ಮೇಲೆ ಜಾಸ್ತಿ ಒತ್ತಬಾರ್ದು ಅಥವಾ ಅವ್ರ ಮೇಲೆ ಹಾಕಬಾರ್ದು. ಅವ್ರಿಗೆ ಫ್ರೀಯಾಗಿ ಬಿಟ್ಟು ಓದ್ಕೋ, ನಿನ್ನಿಷ್ಟ, ನಿನ್ನ ಲೈಫ್ ನಿನ್ನ ಕೈಲಿದೆ ಅಥವಾ ನಿನ್ನ ಜೀವನ ನೀನೇ ರೂಪಿಸ್ಕೊಳ್ಬೇಕು, ನಮ್ಮ ಕೈಲಿಂದ ಏನಾಗಲ್ಲ ಅನ್ನುವಂಥ ಕೆಲವು ಮಾನದಂಡಗಳನ್ನು ಅವ್ರ ಮೇಲೆ ಹಾಕಿದರೆ ಅವ್ರಿಗೆ ಸಣ್ಣ ವಯಸ್ಸಿನಲ್ಲಿ SSLC PUC ಏನಾದರೂ ಅವರು ಎಜುಕೇಷನಲ್ಲಿ ಒಂಚೂರು ಹಿಂದೇಟು ಹಾಕ್ಬೋದು. ಆದರೆ ಯಾವಾಗ ಅವ್ರಿಗೆ ಮೆಚುರಿಟಿ ಪವರ್ ಬರೋಕ್ಕೆ ಶುರು ಆಗುತ್ತೆ ಅಥವಾ ನಾಲೆಜ್, ಥಿಂಕಿಂಗ್ ಕೆಪಾಸಿಟಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂದರೆ ಅವಾಗ ಆಟೋಮೆಟಿಕ್ಕಾಗಿ ತಮ್ಮ ಲೈಫ್ನ ತಾವು ಎಲ್ಲಿ ಕಾಣಬೇಕು ಅನ್ನುವಂಥ ಏಮ್ನ ಇಟ್ಕೊಂಡಿರ್ತಾರೋ ಅದಕ್ಕೆ ಅನುಗುಣವಾಗಿ ಅವ್ರು ಓದ್ತಾರೆ ಅನ್ನುವಂಥದ್ದು ಕೂಡ ಸೈಕಾಲಜಿ ಹೇಳುವಂಥದ್ದು. ಆದರೆ ಅಷ್ಟೊಂದು ಬಿಟ್ಬಿಡಿ ಅಂತಂದರೆ ಪೂರ್ತಿ ಬಿಟ್ಬಿಡೋದಲ್ಲ, ಬಟ್ ಒಂಚೂರು ಅವ್ರ ಮೇಲೆ ಕಣ್ಣಿಟ್ಕೊಂಡಿರ್ಬೇಕಷ್ಟೇ. ಪೂರ್ತಿಯಾಗಿ ನಾವು ಸ್ಟ್ರಿಕ್ಟಾಗಿ ತುಂಬ ನೀನು ಎಷ್ಟು ತರಬೇಕು ಅಷ್ಟು ತರಲೇಬೇಕು ಅಂತ ಅಲ್ಲ, ಒಂದು ರೇಂಜಿಗೆ ಬಿಡಬೇಕು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಈ ವಿಡಿಯೋದಲ್ಲಿ ಒಟ್ಟು 10 ಕಾನ್ಸೆಪ್ಟ್ಗಳನ್ನು ಕವರ್ ಮಾಡ್ಕೊಂಡಿದ್ದೀವಿ. 10 ಪಾಯಿಂಟ್ಸ್ ಇದ್ದಾವೆ. 10 ಪಾಯಿಂಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಪೂರ್ತಿಯಾಗಿ. ಈ ವಿಡಿಯೋದಲ್ಲಿ ವಿದ್ಯಾರ್ಥಿಯ ಜೀವನದ ಕುರಿತಾಗಿತ್ತು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಟಾಪಿಕ್ ಬೇಕು ಅಥವಾ ಯಾವ ವಿಷಯದ ಕುರಿತಾಗಿ ಸೈಕಾಲಜಿಕಲ್ ಫ್ಯಾಕ್ಟ್ಸ್ಗಳು ಮತ್ತು ಸೈಕಾಲಜಿಕಲ್ ಅದಕ್ಕೆ ಅನುಗುಣವಾದಂಥ ಯಾವುದಾದ್ರೂ ನಿಮ್ಮ ಮನಸ್ಸಲ್ಲಿ ಐಡಿಯಾ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ ವಿಡಿಯೋ ಕೂಡ ಮುಂದಿನ ವಾರದಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀವಿ. ಹಾಗೆ ಯಾರು ಇಲ್ಲಿವರೆಗೂ ವಿಡಿಯೋನ ನೋಡಿದ್ರಿ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಇನ್ನೊಂದಿಷ್ಟು ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಹಂಚಿಕೊಳ್ಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಶೇರ್ ಬಟನ್ ಫ್ರೀ ಆಗಿದೆ, ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ
ಹೈಪ್ ಮಾಡಿರಿ, ದಯವಿಟ್ಟು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು, ಹೈಪ್ ಮಾಡಿರಿ, ಹೆಚ್ಚು ಹೆಚ್ಚು ಜನರಿಗೆ ಸೇರಿಕೊಳ್ಳಿ ಅಥವಾ ಜನಗಳನ್ನು ನೋಡಲಿ. ಅರ್ಥಪೂರ್ಣವಾದಂಥ ವಿಡಿಯೋಗಳಿರುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.